ವೇದಿಕೆ ಬರ್ಬೇಕನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಅಣ್ಣ ಮ್ಯೂಸಿಕ್ ಹಾಕ್ಬೇಡಿ. ಉನ್ನತಿ ದರ್ಶನ್ ಗೌಡ್ರು ವೇದಿಕೆ ಬರ್ಬೇಕನ್ನೋದಾಗಿ ಕೇಳ್ತಾ ಇದ್ದೇವೆ. ಪರಮೇಶ್ ಗೌಡ್ರು ಗೋಡು ಮನೆ ಜನನಿ ಎಂಟರ್ಪ್ರೈಸಸ್ ಅವರು ವೇದಿಕೆ ಬರಬೇಕು. ಯಶವಂತ್ ಗೌಡ ವೇದಿಕೆ ಬರ್ಬೇಕನ್ನೋದಾಗಿ ಕೇಳ್ತಾ ಇದ್ದೇವೆ. ಪರಮೇಶ್ ಗೋಲ್ಮನೆ ಸರಿ. ಅಜಯ್ ಬೆಂಗಳೂರು ವೇದಿಕೆ ಬರ್ಬೇಕನ್ನೋದಾಗಿ ಕೇಳ್ತಾ ಇದ್ದೇವೆ. ಅಜಯ್ ಬೆಂಗಳೂರು. ಕುಂಜುಬೋಡು ಮಾರನಹಳ್ಳಿಯ ಜುಮ್ಮಾ ಮಸೀದಿ ಅಧ್ಯಕ್ಷರು, ನಮ್ಮ ಪ್ರೋತ್ಸಾಹಕರು ಕೂಡ. ಇನ್ನೊಬ್ಬರು ಆಂಬುಲೆನ್ಸ್ ಸೇವೆ ಜೊತೆ ನಮಗೆ ಸಹಕಾರವನ್ನು ಕೊಟ್ಟಿರುವಂತಹ ಅಪ್ಪಯ್ಯ ಅವರು ಬರಬೇಕು. ದರ್ಶನ್ ಗೌಡರು ಕೂಡ ವೇದಿಕೆ ಬಂದರು. ಕುಂಜುಮೋಡ ಅವರು ಕೂಡ ಮುಖ್ಯ ವೇದಿಕೆಯನ್ನು ಕಡ್ಕೋಬೇಕು ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಯೋಗೇಶ್ ಗೌಡರು ವೇದಿಕೆ ಬರಬೇಕು. ನಮ್ಮ ಇನ್ನೋರ ಪ್ರೋತ್ಸಾಹಕ ಮಿತ್ರರಾಗಿರುವಂತಹ ಯೋಗೇಶ್ ಗೌಡರು, ಧರ್ಮಣ್ಣ ಅವರು ವೇದಿಕೆ ಬರಬೇಕು. ಧರ್ಮಣ್ಣ ಅವರು ವೇದಿಕೆ ಬರಬೇಕು. ಕಾಫಿ ಬೆಳೆಗಾರರು ಅಶೋಕ್ ಗೌಡರು ಹೆಗ್ಗದ್ದೆ ವೇದಿಕೆ ಬರಬೇಕು. ಅಶೋಕ್ ಗೌಡರು ಹೆಗ್ಗದ್ದೆ ನೀವು ವೇದಿಕೆ ಬರಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಪ್ರದೀಪ್ ಗೌಡ ವೇದಿಕೆ ಬರಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಪ್ರದೀಪ್ ಗೌಡರು. ನಂದೀಶ್ ಗೌಡ ವೇದಿಕೆ ಬರಬೇಕು ಅನ್ನೋದಾಗಿ ಕೇಳ್ತಾ ಇದ್ದೇವೆ. ನಂದೀಶ್ ಗೌಡ ಅವರು. ಅಣ್ಣ ನಂದೀಶ್ ಗೌಡ್ರು, ನಿಜಾಮ್ ಅವರು ವೇದಿಕೆ ಬರಬೇಕು ಅನ್ನೋದಾಗಿ ಕೇಳ್ತಾ ಇದ್ದೇವೆ. ನಿಜಾಮ್ ಅವರು ಅಣ್ಣ ಬನ್ನಿ. ನಿಜಾಮು ಜುಬೇರ್ ಅವರು ವೇದಿಕೆ ಬರಬೇಕು. ಲಿಂಗೇಗೌಡರು ಮಾರ್ನಾಡಿ ಅವರು ವೇದಿಕೆ ಬರಬೇಕು. ಪ್ರದೀಪ್ ಜೆ ಗೌಡ್ರು ಸರ್ ನೀವು ವೇದಿಕೆ ಬರಬೇಕು. ನಿಜಾಮ್ ಅಂಡ್ ಜುಬೇರ್ ಅವರು ವೇದಿಕೆ ಬರಬೇಕು. ಜುಬೇರ್ ಅವರು. ಜುಬೇರ್ ಅವರು ವೇದಿಕೆ ಬನ್ನಿ ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಜುಬೇರ್ ಅವರು. SLK ಕಾಫಿ ಲಿಂಕ್ಸಿನ ಮಾಲೀಕರು ಆಗಿರುವಂತಹ ಸಂತೋಷ್ ಗೌಡ ಸರ್ ವೇದಿಕೆ ಬರಬೇಕು. ಸಂತೋಷ್ ಗೌಡ್ರು. ಗೌಡ್ರು ಅಡ್ಲಳ್ಳಿ ವೇದಿಕೆ ಬರಬೇಕು. ಅಬಿಗೌಡ್ರು ಅಡ್ಲಳ್ಳಿ ಅವರು ವೇದಿಕೆ ಬರಬೇಕು ಅನ್ನೋದಾಗಿ ಹೇಳ್ತಾ ಇದ್ದೇವೆ. AK ಸಾಗರ್ನ ಈ ಒಂದು ಪಂದ್ಯಾಟದ ಈ ಸಂದರ್ಭದಲ್ಲಿ ವಿಶ್ವನಾಥ ಪೂಜಾರಿ ಅವರು ವೇದಿಕೆ ಬರಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ವಿಶ್ವನಾಥ ಪೂಜಾರಿ ಅವರು. ನಂದೀಶ್ ಅವರು ವೇದಿಕೆ ಹೋಗಿ ಬನ್ನಿ, ವೇದಿಕೆಯಲ್ಲಿ ಇರಬೇಕು. ಹೆಗ್ಗದೆ ಕಾಫಿ ಬೆಳೆಗಾರರು ಆಗಿರುವಂತಹ ವಿಕ್ಕಿ ಅವರು ವೇದಿಕೆ ಬರಬೇಕು. ವಿಕ್ಕಿ ಗೌಡ್ರು. ಸುಕುಮಾರ್ ಶಿವು ವೇದಿಕೆ ಬರಬೇಕು ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಸುಕುಮಾರ್ ಶಿವು ಅವರು.
ಅಭಿ ಹಡ್ಲಳ್ಳಿ ಅವರು ವೇದಿಕೆ ಬರಬೇಕು. ಅಭಿ ಹಡ್ಲಳ್ಳಿ ಅವರು ಮುಖ್ಯ ವೇದಿಕೆ ಬನ್ನಿ ಅನ್ನೋದಾಗಿ ನಮ್ಮನ್ನು ಕೇಳ್ತಾ ಇದ್ದೇವೆ. ಎಕೆ ಸಾಗರ್ ಮಾರನಹಳ್ಳಿಯ ಪರವಾಗಿ. ಪ್ರಶಾಂತ್ ಪೂಜಾರಿ ಅವರ ಗಮನಕ್ಕೆ ಎಲ್ಲ ವೈಯಕ್ತಿಕ ಪ್ರಶಸ್ತಿಗಳ ಲೀಸ್ಟ್ ಅನ್ನ ಇಮಿಡಿಯೇಟ್ ತರಬೇಕು. ಹಲೋ, ಸರಿ. ಎಕೆ ಸಾಗರ್ ಸಂಸ್ಥೆ ಒಂದು ಆಶಯದಲ್ಲಿ ಈ ಒಂದು ಕ್ರಿಸ್ಮಸ್ನ ಪರ್ವಕಾಲ ಮತ್ತು 2025ರ ವರ್ಷಾಂತದ ಕಾಲಘಟ್ಟದಲ್ಲಿ ಆಯೋಜನೆ ಮಾಡಿರುವಂತಹ 3ನೇ ಬಾರಿಯ ಈ ಕರ್ನಾಟಕ ರಾಜ್ಯ ಮಟ್ಟ ಕ್ರಿಕೆಟ್ ಪಂದ್ಯಾಟದ ಎಕೆ ಸಾಗರ್ ಟ್ರೋಫಿಯ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ಬಯಸ, ಇವಾಗಲೇ ಬಹಳಷ್ಟು ಮಂದಿ ಅತಿಥಿಗಳು ನಮ್ಮ ಮುಖ್ಯ ವೇದಿಕೆಯನ್ನು ಕಂಡುಕೊಂಡಿದ್ದು, ಒಂದೇ ವಾಕ್ಯದಲ್ಲಿ ಎಲ್ಲ ಅತಿಥಿಗಳಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ ನೇರವಾಗಿ ವೇದಿಕೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸಾಗರ್ ಗೌಡ ಅವರು ಬರಬೇಕು. ಸಾಗರ್ ಗೌಡ ಬರ್ರಿ. ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುವಾಗಿ ಅವರು ದೇವದಾಂಡ್ಯ ಸ್ಪರ್ಧೆಯ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನು ಗೆದ್ದು ನಮ್ಮೂರಿಗೆ ಗೌರವವನ್ನು ತಂದವರು ಇದೇ ಸಾಗರ್ ಗೌಡರು. ಅವರು ಮುಖ್ಯ ವೇದಿಕೆಯಲ್ಲಿ ಇರಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಬನ್ನಿ ಸಾಗರ್ ಗೌಡರು. ಪ್ರದೀಪ್ ಅವರು ವೇದಿಕೆ ಬರಬೇಕು. ಕಡ್ರಳ್ಳಿ ಪ್ರದೀಪ್ ಅವರು ಇದಾರಲ್ಲ, ಅಲ್ಲಿ ಏನು ಮಾಡ್ತಾರೆ ಅವರು? ಅಣ್ಣ, ನೀವು ಅದ್ರ ಒಳಗೆ ಏನು ಮಾಡ್ತೀರಿ? ಎಲ್ಲಾದರೂ ಹೆಚ್ಚು ಕಡಿಮೆ ಆಯ್ತು ಅಂತೇಳಿ ಇಡೀ ಭಸ್ಮ ಆಗುತ್ತೆ. ನೀವು ದೀಪಾವಳಿ ಇಲ್ಲೇ ಮಾಡ್ತೀರಾ ಹೆಂಗೆ? ಹಾ ಗೌಡ್ರ, ಗೌಡ್ರಿ, ಸರ್ವೇಶ್ ನಟ್ಟಳ್ಳಿ ಅವರು ಬರಬೇಕು. ಸರ್ವೇಶ್ ನಟ್ಟಳ್ಳಿ ಅವರು ಅಣ್ಣ ವೇದಿಕೆ ಬರಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಸರ್ವೇಶ್ ಅವರು. ನವೀನ್ ಗೌಡ್ರು ಮಾರನಹಳ್ಳಿ ವೇದಿಕೆ ಬರಬೇಕನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ನವೀನ್ ಗೌಡ್ರು ಮಾರನಹಳ್ಳಿ. ನವೀನ್ ಲಾರೆನ್ಸ್ ಡಿಸೋಜಾ ನೀವು ಕೂಡ ವೇದಿಕೆ ಬರಬೇಕನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ನವೀನ್ ಲಾರೆನ್ಸ್ ಡಿಸೋಜಾ. ಶಾಲುಗಳನ್ನು ಈ ಕಡೆ ತರ್ರಿ. ನಮ್ಮ ಹುಡುಗರು
ನೋಡಿ, ನಾವು ಇವತ್ತು ಆಯೋಜನೆ ಮಾಡಿರುವಂಥದ್ದು ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಕೂಟ. ಈ ಕಾರ್ಯಕ್ರಮದ ಕಳೆದ 3 ದಿನಗಳ ವೇದಿಕೆಯಲ್ಲಿ ಭಾಳಷ್ಟು ಮಂದಿ ರಾಜಕೀಯ ನೇತಾರರು ಬಂದಿರ್ಬೋದು, ಸಮಾಜ ಸೇವಕರು ಬಂದಿದ್ದಾರೆ, ಜೊತೆಗೆ ನಮ್ಮ ಪ್ರೋತ್ಸಾಹಕರಾಗಿರ್ಬೋದು, ನಮ್ಮ ಹಿತೈಷಿಗಳಾಗಿರ್ಬೋದು, ಅಭಿಮಾನಿಗಳು ಎಲ್ಲರೂ ಕೂಡ ಬಂದು ಹೋದಂಥ ಈ ಒಂದು ವೇದಿಕೆಯಲ್ಲಿ ಇವಾಗ ಖ್ಯಾತ ದೇಹದಾಢ್ಯ ಪಟುಗಳು ಆಗಿರುವಂಥ ಸಾಗರ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದು ರಾಷ್ಟ್ರೀಯ ಮಟ್ಟದಲ್ಲಿ ಪದಕವನ್ನು ಗೆಲ್ಲುವುದರ ಮುಖೇನವಾಗಿ ಈ ಒಂದು ದೇಹದಾಢ್ಯ ಸ್ಪರ್ಧೆ ಇದರ ಕ್ಷೇತ್ರದಲ್ಲಿ ಒಂದು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿರುವವರು ಸಾಗರ್ ಗೌಡರು. ಆದ್ದರಿಂದ ಎಲ್ಲರೂ ಒಂದು ಚಪ್ಪಾಳೆಯನ್ನು ಕೊಟ್ಟು ಅವರನ್ನು ಅಭಿನಂದಿಸಿ ಅನ್ನುವಂಥ ಮಾತಿನ ಜೊತೆ ಇವಾಗ ಅವರೊಂದು ಪ್ರದರ್ಶನವನ್ನು ಮಾಡಲಿಕ್ಕಿದ್ದಾರೆ. ನಮ್ಮ ಈ ಸಭಾ ಕಾರ್ಯಕ್ರಮ ಆರಂಭ ಆಗೋದಕ್ಕಿಂತ ಮೊದಲು ಸಾಗರ್ ಅವರು ನಿಮ್ಮ ಒಂದು ದೇಹದಾಢ್ಯ ಪ್ರದರ್ಶನವನ್ನು ಮಾಡಿ ಅನ್ನೋದಾಗಿ ಕೇಳ್ತಾ ಎಲ್ಲರೂ ಮತ್ತೊಮ್ಮೆ ಚಪ್ಪಾಳೆ ಬಡೀರಿ. ಯಾಕಂತ ಹೇಳಿದ್ರೆ ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುವಾಗಿ ಅವರು ಗುರುತಿಸಲ್ಪಡ್ತಾರೆ. ಆ ಕ್ಯಾಮ್ರಾ ಮುಂದೆ ಬನ್ನಿ ಅಣ್ಣ. ಸರಿ, ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲೂ ಕೂಡ ಪದಕವನ್ನು ಗೆಲ್ಲುವುದರ ಮುಖೇನ ಇವರೇ ನೋಡಿ ಸಾಗರ್ ದೇಹದಾಢ್ಯ ಈ ಒಂದು ಕಾರ್ಯಕ್ರಮದಲ್ಲಿ ಕೇವಲ ಪ್ರದರ್ಶನಕ್ಕಾಗಿ ಮಾತ್ರ ಅವರು ಮಾಡ್ತಾ ಇರುವಂಥದ್ದು. ನೋಡಿ, ನಮ್ಮವರೆಲ್ಲರ ಕ್ಯಾಮರಾ ಆನ್ ಆಯ್ತು. ಸಾಗರ್ ಅವರ ದೇಹವನ್ನು ಕಂಡ್ರೆ ಒಂದು ನಮ್ಮಂಥವ್ರು 4 ಜನ ಬೇಕಾಗುತ್ತೇನೋ. ಒಂದು ಬಲಿಷ್ಠ ದೇಹಕಾಯವನ್ನು ಹೊಂದಿರುವವರು ದೇಹದಾಢ್ಯ ಪಟುವಾಗಿ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಗೆಲ್ಲುವುದರ ಮುಖೇನ ಕ್ರೀಡಾ ಕ್ಷೇತ್ರದಲ್ಲಿ ಒಂದು ಅತ್ಯುತ್ತಮ ಸಾಧನೆಯನ್ನು ಮಾಡಿದಂಥ ಹುಡುಗ ಇವರು ಸಾಗರ್ ಅವರು. ಅವರ ಪ್ರದರ್ಶನಕ್ಕೂ ಕೂಡ ಇದೊಂದು ವೇದಿಕೆ ಆಯಿತು. ಇದು ನಮಗೂ ಕೂಡ ಬಹಳ ಸಂತೋಷ. ಕ್ರಿಕೆಟಿನ ವೇದಿಕೆಯಲ್ಲಿ ದೇಹದಾಢ್ಯ ಪ್ರದರ್ಶನ ಮಾಡಿದ್ರು. ಅವರಿಗೆ ವಿಶೇಷವಾಗಿರುವಂಥ ಅಭಿನಂದನೆಯನ್ನು ಸಮರ್ಪಿಸ ಏನು ಸಾಗರ್ ಅವರಿದ್ದಾರೆ, ಕೇವಲ ನಿಮ್ಮ ಈ ಪ್ರದರ್ಶನ ಅನ್ನುವಂಥದ್ದು ರಾಷ್ಟ್ರಕ್ಕೆ ಸೀಮಿತವಾಗದೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದೊಮ್ಮೆಗೆ ಪ್ರಶಸ್ತಿಯನ್ನು ಗೆಲ್ಲುವಂಥ ಯೋಗ ನಿಮ್ಮ ಪಾಲಿಗೆ ಬರಲಿ ಅನ್ನೋದಾಗಿ ನಾವೆಲ್ಲ ಆಶಿಸ್ತೇವೆ. ಪ್ರದರ್ಶನಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಹೇಳ್ತಾ ಮುಖ್ಯ ವೇದಿಕೆ ಬನ್ನಿ ಅನ್ನೋದಾಗಿ ಕೇಳ್ತಾ ಇದ್ದೀವಿ. ಇವರನ್ನು ನೋಡಿ ಸದ್ಯಕ್ಕೆ ನಮ್ಮವ್ರು ಕೆಲವರಿಗೆ ಹಿಂಗೆ ಮಾಡೋರು ಇದ್ದಾರೆ, ಆದರೆ ಬಾಡಿ ಮೇಲೆ ಡಿಪೆಂಡೆಡ್ ಅದು. ಬನ್ನಿ ರತನ್ ಗೌಡ್ರು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂಥ ಪ್ರಶಾಂತ್ ಅಂಬಲ್ಪಾಡಿ ಅವರು ನಮ್ಮ ಜೊತೆಗಿದ್ದಾರೆ. ನೀವು ದೇಹದಾಢ್ಯ ಮಾಡ್ತೀರಾ ಹೆಂಗೆ? ಇಲ್ಲಲ್ಲ, ಹಾಂ, ನೀವು ಅಷ್ಟು ಮಾಡಿದ್ರೆ ಸೈ ಉಪಕಾರ. ಮೋಕ್ಷಿತ್ ಮಾಡ್ತೀಯಣ್ಣ? ಹೌದು. ಕೆಲವರ ಹತ್ರ ಕೆಲವು ವಿವಿಧ ಪ್ರತಿಭೆಗಳಿರ್ತದೆ. ನೋಡಿ, ಪ್ರಶಾಂತ್ ಅಂಬಲ್ಪಾಡಿಯವರು ನಾವು ಮೊದಲೇ ಹೇಳಿದ್ದೇವೆ, ಅವರು ಬ್ಯಾಂಕ್ ಸರ್ವೆಂಟ್. ಒಂದು ವೇಳೆ ವಿನಯದ ಸಡನ್ಲಿ ಸಾಲ ಬೇಕಾದರೆ ನಮಗೇನು ಸಮಸ್ಯೆ ಇಲ್ಲ. ಆದರೂ ಕೂಡ ಏನು ಅಂತ ಹೇಳಿದ್ರೆ ಕಳೆದ 27 ವರ್ಷಗಳಿಂದ ಇಡೀ ಕರ್ನಾಟಕದಲ್ಲಿ, ನನಗೆ ಇವಾಗ ಆಗಿರುವಂಥದ್ದು 26 ವರ್ಷ ಈ ಕ್ಷೇತ್ರದಲ್ಲಿ, ಇಡೀ ಕ್ರಿಕೆಟನ್ನೇ ಸೇತುವಾಗಿ ಹಿಡ್ಕೊಂಡು ಕರ್ನಾಟಕದಲ್ಲಿರುವಂಥ 30 ಜಿಲ್ಲೆಗಳ ಪೈಕಿ ಆಲ್ಮೋಸ್ಟ್ 28 ಜಿಲ್ಲೆಯಲ್ಲಿ ವೀಕ್ಷಕರನ್ನು ನೀಡಿದಂಥ ಕರ್ನಾಟಕದ ಒಬ್ಬ ವೀಕ್ಷಕರಣಗಾರರಿದ್ದರೆ ಅದು ಪ್ರಶಾಂತ್ ಅಂಬಲ್ಪಾಡಿ ಮಾತ್ರ. ಅವರಿಗೆ ಈ ವರ್ಷದ ಕೇವಲ ಅವರು ಕ್ರೀಡೆಗೆ ಮಾತ್ರ ಸೀಮಿತವಾಗಿಲ್ಲ, ಒಬ್ಬ ಅತ್ಯುತ್ತಮ ನಾಟಕ ಕಲಾವಿದರಾಗಿ, ಯಕ್ಷಗಾನ ಕಲಾವಿದರಾಗಿ, ಮುಖ್ಯವಾಗಿ ಈ ಕೆಲವರು
ಏನು ಸಮಾಜ ಸೇವೆ ಅನ್ನೋದಾಗಿ ಮಾಡುವವರು ಇದ್ದಾರೆ. ಪ್ರಶಾಂತ್ ಅವರು ಕೊಟ್ಟದ್ದು ಏನಂತ ಹೇಳಿದರೆ ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರ್ದು ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಸಮಾಜ ಸೇವೆಯನ್ನು ಮಾಡ್ತಾ ಇರೋರು. ಅವರ ಈ ಪ್ರಯತ್ನಕ್ಕೆ ಬೆಂಬಲ ಅನ್ನುವಂಥ ರೂಪದಲ್ಲಿ ಈ ವರ್ಷ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಅವರು ಗೆದ್ದಿದ್ದಾರೆ. ನಮಗೆ ಭಾಳಷ್ಟು ದೊಡ್ಡ ಅಭಿಮಾನ. ಆದ್ದರಿಂದ ಅವರಿಗೆ ಅಗತ್ಯವಾಗಿ ಉಡುಪಿಗೆ ಇವತ್ತು ಸಾಗಬೇಕಾಗಿರೋದ್ರಿಂದ ಅವ್ರನ್ನ ಅಭಿನಂದಿಸುವಂಥ ಕಾರ್ಯಕ್ರಮ. ಬನ್ನಿ ಪ್ರಶಾಂತ್ ಅಂಬಲ್ಪಾಡಿಯವರು. 26 ವರ್ಷಗಳ ಕಾಲ ಅವ್ರು ಕೈ ಮುಗಿಲಿಕ್ಕೆ ಸ್ಟಾರ್ಟ್ ಮಾಡಿ ಚುನಾವಣೆಗೆ ಸ್ವಲ್ಪ ದಿನ ಲೇಟ್ ಇದೆ. ಹಾಂ ಸರಿ, ರತನ್ ಗೌಡ್ರು ಬನ್ನಿ, ನೀವೆಲ್ಲ ಸೇರಿಕೊಂಡು. ಪೂಜಾರಿ, ನಿಮ್ಮ ಎಲ್ಲ ಹುಡುಗರು ಬರಬೇಕನ್ನೋದ ಕೇಳ್ತಾ ಇದ್ದೇವೆ. ವೀಕ್ಷಕರಲ್ಲಿ ಭಾಳಷ್ಟು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡುವುದರ ಮುಖೇನ ಇಡೀ ಕರ್ನಾಟಕದ 28 ಜಿಲ್ಲೆಗಳು, 30 ಜಿಲ್ಲೆ ಇದ್ರೂ ಕೂಡ ಇದೇ ಕ್ರಿಕೆಟಿನ ಮುಖಾಂತರ ಆ ಜಿಲ್ಲೆಗಳ ಸಂಪರ್ಕವನ್ನು ಕೂಡ ಸಾಧಿಸಿದವರು ಇದೇ ಪ್ರಶಾಂತ್ ಅಂಬಲಪಾಡಿಯವರು. ನಿಮ್ಮ ಸಾಧನೆಯ ಈ ಒಂದು ಕ್ಷೇತ್ರಕ್ಕೆ ನಮ್ಮದೊಂದು ಅಭಿನಂದನೆ ಅನ್ನುವಂಥ ರೂಪದಲ್ಲಿ ಶಾಲನ್ನು ತೊಡಿಸ್ತಾ ಇದ್ದೇವೆ, ಹಾರವನ್ನು ಹಾಕ್ತಾ ಇದ್ದೇವೆ, ಗೌರವದ ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದೇವೆ ಕುಂಜುಮೋಡು ಅವರ ಮುಖೇನವಾಗಿ. ಇನ್ನು ರತನ್ ಗೌಡ್ರ ಹತ್ರ ಗೂಗಲ್ ಪೇ ನಂಬರ್ ಕೊಟ್ಟು ನೀವು ಹೊರಡಬಹುದು, ಲೆಕ್ಕಾಚಾರ ಮತ್ತೆ ನಡೆಯುತ್ತೆ. ಗೌಡ್ರ ಬನ್ನಿ. ಇನ್ನು ಮುಂದಿನ ಸನ್ಮಾನವನ್ನು ಸ್ವೀಕರಿಸ್ತಾ ಇರ್ತಕ್ಕಂಥವರು ಕಳೆದೊಂದು 25 ವರ್ಷಕ್ಕೂ ಮಿಕ್ಕಿರ್ತಕ್ಕಂಥ ಸಂವತ್ಸರದಲ್ಲಿ ಕರ್ನಾಟಕ ರಾಜ್ಯ ಬಿಟ್ಟು ಮುಂಬೈ ಅಂತ ಕನ್ನಡ ಸೇನೆಯ ಕಾರ್ಯಕ್ರಮ ಇರ್ಬೋದು, ಅದೇ ರೀತಿ ಪುಣೆಯ ಒಂದು ಬಿಲ್ಲವ ಸಮಾಜ ಬಾಂಧವರ ಪಂದ್ಯಾಕೂಟ ಇರ್ಬೋದು, ಆ ಎಲ್ಲ ಪಂದ್ಯಾಕೂಟದಲ್ಲಿ ಪ್ರಶಾಂತ್ ಅಂಬಲ್ಪಾಡಿ ಜೊತೆಗೆ ಅದು ಕರ್ನಾಟಕ ಟೆನ್ನಿಸ್ ಬಾಲ್ ವಿಭಾಗದಲ್ಲಿ ಒಂದು ಟೆನ್ನಿಸ್ ಬಾಲ್ ಜೋಡೆತ್ತುಗಳು ಅಂತ ಹೇಳ್ತಾರೆ ನನ್ನನ್ನು ಮತ್ತು ಪ್ರಶಾಂತ್ ಅಂಬಲ್ಪಾಡಿ ಮತ್ತು ವಿನಯ್ ಉದ್ಯ ಅವರನ್ನು. ನನ್ನ ಜೊತೆಗೆ ಸರಿಸಮಾನವಾಗಿ ರಾಜ್ಯಾದ್ಯಂತ ಹೆಚ್ಚಿನ ಜಿಲ್ಲೆಯಲ್ಲಿ ವೀಕ್ಷಕರನ್ನು ನೀಡುವ ಜೊತೆಗೆ ನಾಟಕ ರಂಗ, ಯಕ್ಷಗಾನ ರಂಗದಲ್ಲೂ ಕೂಡ ತನ್ನನ್ನು ತೊಡಗಿಸ್ಕೊಳ್ತಾ ಇರ್ತಕ್ಕಂಥ ಅವರ ವಾಕ್ಚಾತುರ್ಯ ಅಂತ ಹೇಳೋದು ಯಾವುದೇ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ವಿನಯ್ ಉದ್ಯ ಅವರನ್ನು ಕೂಡ ಈ ಒಂದು AK ಸಾಗರ್ ಪಂದ್ಯಾಕೂಟದ ವೇದಿಕೆಯಲ್ಲಿ ಬಹಳಷ್ಟು ಅಭಿಮಾನದಿಂದ ಅತಿಥಿ ಅಭ್ಯಾಗತರ ಮುಖಾಂತರವಾಗಿ ಸನ್ಮಾನಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನಾನು ಪ್ರಶಾಂತ್ ಅಂಬಲ್ಪಾಡಿ ಎಲ್ಲಿ ಹೋದರೂ ಕೂಡ ನನ್ನ ಜೊತೆ ನಾನು ಮತ್ತೆ ವಿನಯ್ ಉದ್ಯ ಅವರ ಜಂಟಿಯಾಗಿ ಆ ಕಾರ್ಯಕ್ರಮಕ್ಕೆ ತೆರಳುತ್ತೇವೆ. ಆ ನೆಲೆಯಲ್ಲಿ ಈ ಕಾರ್ಯಕ್ರಮದಲ್ಲೂ ಕೂಡ ಒಂದು ಕಾರ್ಯಕ್ರಮದ ನಿರ್ವಹಣೆಯ ಜೊತೆಗೆ ಒಂದು ಅತ್ಯುತ್ತಮ ವೀಕ್ಷಕವನ್ನು ನೀಡಿರ್ತಕ್ಕಂಥ ವಿನಯ್ ಉದ್ಯ ಅವರನ್ನು ಕೂಡ ಬಹಳಷ್ಟು ಒಂದು ಅಭಿಮಾನದಿಂದ ಸನ್ಮಾನಿಸಿ ಗೌರವಿಸ್ತಾ ಇದ್ದೇವೆ. ನಿಮ್ಮ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಇನ್ನಷ್ಟು ಯಶಸ್ಸು ತಮ್ಮದಾಗಲಿ ಎನ್ನುವಂಥ ಶುಭ ಹಾರೈಕೆ ನುಡಿಯನ್ನು ಕೂಡ ಸಮರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲಾಗಿ ನಮ್ಮ ಅತಿಥಿಗಳಿಗೆ ಗೌರವವನ್ನು ನೀಡಬೇಕಾಗಿತ್ತು. ಅನಿವಾರ್ಯವಾಗಿ ಪ್ರಶಾಂತ್ ಅಂಬಲ್ಪಾಡಿಯವರು ಹೋಗಬೇಕಾಗಿರೋದ್ರಿಂದ ಆ ಒಂದು ಕಾರ್ಯಕ್ರಮವನ್ನು ಮೊದಲಾಗಿ ಮಾಡಿದ್ದೇವೆ. ಇನ್ನು ನಮ್ಮ ಎಲ್ಲ ಅತಿಥಿಗಳಿಗೆ ಶಾಲನ್ನು ತೊಡಿಸುವುದರ ಮುಖೇನ ಕಾರ್ಯಕ್ರಮದ ಗೌರವವನ್ನು ನೀಡಬೇಕನ್ನೋದ ಕೇಳ್ತಾ ಇದ್ದೇವೆ. ಯಾವುದೇ ಒಂದು ಕಾರ್ಯಕ್ರಮದ ಅತಿಥಿಗಳು ಅನ್ನುವಂಥದ್ದು ಬಂದಾಗ ಈ ಕಾರ್ಯಕ್ರಮ ಸಂಘಟಕರಲ್ಲಿ ಅವರನ್ನು ಸ್ವಾಗತಿಸುವಂಥದ್ದು ಅದರ ಅವಿಭಾಜ್ಯವಾಗಿರುವಂಥ ಭಾಗವಾಗಿರುತ್ತೆ. ಆದ್ದರಿಂದ ಅಲ್ಲಿ ರತನ್ ಗೌಡ್ರು, ಪೂಜಾರಿಯವರು ಮತ್ತು AKಯ ಹುಡುಗರು ಎಲ್ಲರೂ ಬಂದು ನಮ್ಮ ಎಲ್ಲ ಅತಿಥಿಗಳಿಗೆ ಒಬ್ಬೊಬ್ಬರಾಗಿ ಶಾಲನ್ನು ತೊಡಿಸುವುದರ ಮುಖೇನ ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮದ ಗೌರವವನ್ನು ನೀಡಬೇಕನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೀವಿ.
ಬನ್ನಿ. ಮೊದಲಾಗಿ ದೀಪ್ತಿ ಗೌಡ ಅವರು ನಮ್ಮ ಬೆಂಗಳೂರಿನ ನಮ್ಮ ಬಹುಮುಖ್ಯ ಪ್ರೋತ್ಸಾಹಕರು ಕೂಡ ಅವರಿಗೆ ಗೌರವ ನೀಡ್ತಾ ಇದ್ದೇವೆ. ಶಾಲನ್ನು ತೊಡಿಸುವುದರ ಮುಖೇನ ಹಾರವನ್ನು ಹಾಕಿ ಬಹುಮಾನ ವಿತರಣೆ ಕಾರ್ಯಕ್ರಮದ ಗೌರವವನ್ನು ಕೊಡ್ತಾ ಇದ್ದೇವೆ. ಎಲ್ಲ ಅತಿಥಿಗಳಿಗೂ ಕೂಡ ಶಾಲು ಮತ್ತು ಹಾರವನ್ನು ತೊಡಿಸುವುದರ ಮುಖೇನ ಬನ್ನಿ. ಈ ಕಡೆ ಸಾಗರ್ ಅವರಿಗೆ ಗೌರವದ ಒಂದು ಸ್ಮರಣಿಕೆಯನ್ನು ಕೂಡ ನೀಡ್ತಾ ಇದ್ದೇವೆ. ಬನ್ನಿ. ದೀಪ್ತಿ ಗೌಡ ಅವರಿಗೆ ಒಂದು ಕಾರ್ಯಕ್ರಮದ ನೆನಪಿನ ಕಾಣಿಕೆ. ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ದೊಡ್ಡ ಮಾಡುವ ಸಹಕಾರವನ್ನು ಕೊಟ್ಟವರು ಕೂಡ ಶ್ರೀಮತಿ ದೀಪ್ತಿ ಗೌಡ ಅವರು. ನಿಮಗೆ ಕಾರ್ಯಕ್ರಮದ ಗೌರವವನ್ನು ನೀಡ್ತಾ ಇದ್ದೇವೆ. ಗೌಡ್ರೆ ಈ ಕಡೆ ಬರ್ರಿ. ರತನ್ ಗೌಡ್ರಿ ಈ ಕಡೆ ಬರಬೇಕು. ಇನ್ನೊಬ್ಬ ನಮ್ಮ ಕಾರ್ಯಕ್ರಮದ ಅತಿಥಿಗಳು ಪ್ರಶಾಂತ. ಅಣ್ಣ ಪ್ರಶಾಂತ್ ಈ ಕಡೆ ಬನ್ನಿ. ಅಜಯ್ಯ ಬೆಂಗಳೂರಿನ ಇನ್ನೊಬ್ಬ ನಮ್ಮ ಬಹುಮುಖ್ಯ ಪ್ರೋತ್ಸಾಹಕರು ಆಗಿರುವಂತಹ ಅಜಯ್ ಅವರಿಗೆ ಕೂಡ ಕಾರ್ಯಕ್ರಮದ ಒಂದು ಗೌರವವನ್ನು ಕೊಡ್ತಾ ಇದ್ದೇವೆ. ಶಾಲು ಹಾರದ ಜೊತೆ ಒಂದು ಆಕರ್ಷಕ ಸ್ಮರಣಿಕೆಯನ್ನ ಅಜಯ್ ಬೆಂಗಳೂರು ಇವರಿಗೆ ನೀಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಯಾಗಿ ನಮ್ಮ ಜೊತೆಗೆ ಇರೋರು ದರ್ಶನ್ ಗೌಡ್ರು. ಉನ್ನತಿ ಎಂಟರ್ಪ್ರೈಸ್ ಉನ್ನತಿಯ ಮಾಲೀಕರಾಗಿ ಟೂರ್ನಮೆಂಟಿನ ಎಲ್ಲ ಟ್ರೋಫಿಗಳ ದಾನಿಗಳು ಕೂಡ ದರ್ಶನ್ ಗೌಡ್ರು. ಅವರಿಗೆ ಶಾಲನ್ನು ತೊಡಿಸುವುದರ ಮುಖೇನ ಹಾರವನ್ನು ಹಾಕ್ತಾ ಇದ್ದೇವೆ. ಇಂಥದ್ದೊಂದು ಟೂರ್ನಮೆಂಟ್ಗೆ ಬಹುಶಃ ನಮ್ಮ 3 ಕಾರ್ಯಕ್ರಮಗಳೇ ನಿರಂತರವಾಗಿ ಸಪೋರ್ಟ್ ಮಾಡ್ತಾ ಬಂದಂಥ ದರ್ಶನ್ ಗೌಡ್ರನ್ನ ಕೂಡ ಇದೇ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಒಂದು ವೇದಿಕೆಯಲ್ಲಿ ಶಾಲು ಹಾರ ಜೊತೆಗೊಂದು ಸ್ಮರಣಿಕೆಯನ್ನು ಕೊಡ್ತಾ ಇದ್ದೇವೆ. ಇನ್ನೊಬ್ಬರು ಪರಮೇಶ್ ಗೌಡ ಮನೆಯವರು, ಜನನಿ ಎಂಟರ್ಪ್ರೈಸಸ್ನ ಮಾಲೀಕರು. ಮೊದಲಿನಿಂದಲೂ ಕೂಡ ನಮ್ಮ ಈ ಟೂರ್ನಮೆಂಟ್ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ನಿರಂತರವಾಗಿ ಸಹಕಾರವನ್ನು ಕೊಡ್ತಾ ಇರುವಂತಹ ಪರಮೇಶ್ ಗೌಡ ಮನೆಯವರು. ಅವರಿಗೂ ಕೂಡ ಎಕೆ ಸಾಗರ್ನ ಪರವಾಗಿ ಒಂದು ಗೌರವಾರ್ಪಣೆಯನ್ನು ಮಾಡಿದ್ದೇವೆ. ಶಾಲು ಹಾರದ ಜೊತೆಗೆ ಒಂದು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. ಇನ್ನು ಕುಂಜಿಮೋಡು ಅವರು ಮಾರನಹಳ್ಳಿಯ ಜುಮ್ಮಾ ಮಸೀದಿಯ ಅಧ್ಯಕ್ಷರಾಗಿ ನಮ್ಮ ಈ ಕಾರ್ಯಕ್ರಮದ ಪ್ರತಿಯೊಂದು ವಿಚಾರಕ್ಕೂ ಕೂಡ ನಿರಂತರ ಬೆಂಗಾವಲಾಗಿ ನಿಂತಹ ವ್ಯಕ್ತಿಗಳು ಕೂಡ ಕುಂಜಿಮೋಡು ಅವರು. ಅವ್ರಿಗೆ ಕೂಡ ಶಾಲನ್ನು ತೊಡಿಸುವ ಮುಖೇನ ಹಾರವನ್ನು ತೊಡಿಸಿದ್ದೇವೆ. ಜೊತೆಗೊಂದು ಗೌರವದ ನೆನಪಿನ ಕಾಣಿಕೆ ಈಗ ನೀಡ್ತಾ ಇದ್ದೇವೆ ಕುಂಜಿಮೋಡು ಅವರಿಗೆ. ಗೌಡ್ರೆ ಬನ್ನಿ ಈ ಕಡೆ.
ಯೋಗೇಶ್ ಗೌಡ ಅವರು ಕೂಡ ನಮ್ಮ ಇನ್ನೋರ್ವ ಪ್ರೋತ್ಸಾಹಕರು, ಅವರಿಗೆ ಕೂಡ ಶಾಲು ಮತ್ತು ಆಹಾರವನ್ನು ಹಾಕಿ ಗೌರವಿಸಿ ಅಂತ ಕೇಳ್ತಾ ಇದ್ದೇವೆ. ಯೋಗೇಶ್ ಗೌಡ್ರು ಟೂರ್ನಮೆಂಟಿನ 3 ವರ್ಷಗಳ ಕಾರ್ಯಕ್ರಮಕ್ಕೂ ಕೂಡ ನಮ್ಮ ಜೊತೆ ನಿರಂತರ ಸಹಕಾರವನ್ನು ಕೊಟ್ಟಂತ ಯೋಗೇಶ್ ಗೌಡ್ರನ್ನ ಗೌರವಿಸ್ತಾ ಇದ್ದೇವೆ. ಅಂಚಲ್ನ ಮಾಲೀಕರಾಗಿ ಇವತ್ತು ಮಧ್ಯಾಹ್ನದ ಊಟದ ಈ ಒಂದು ಚಿಕನ್ನ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಟ್ಟಂತ ಅಜೀಮ್ ಅಜ್ಜು, ಅಂಚಲ್ ಕ್ರಿಕೆಟರ್ಸಿನ ವ್ಯವಸ್ಥಾಪಕರು ಕೂಡ. ಅಜ್ಜು ಬರ್ರಿ ಈ ಕಡೆ. ನಿಮ್ಮಿಂದಾಗಿ ಇವತ್ತು ನಾವಿಲ್ಲಿ ಮಧ್ಯಾಹ್ನ ಚಿಕನ್ ಊಟ ಮಾಡುವಾಗ ಆಯಿತು. 2 ದಿನಗಳ ಕಾಲ ಸಸ್ಯಾಹಾರಿ, ಇವತ್ತು ಮಾಂಸಾಹಾರಿ. ಇದರ ಹಿಂದೆ ಇರೋರು ಇವರೇ ಅಜ್ಜು. ಅಂಚಲ್ ತಂಡದ ವ್ಯವಸ್ಥಾಪಕರಾಗಿ ಒಬ್ಬ ಉದ್ಯಮಿಯಾಗಿ ಒಂದು ಟೂರ್ನಮೆಂಟ್ಗೆ ಸಹಕಾರವನ್ನು ಅವರು ಕೊಟ್ಟಿದ್ರು. ಅವರನ್ನು ಕೂಡ ಬಹಳಷ್ಟು ಅಭಿಮಾನ ಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ನಿಂಗೇಗೌಡ ಮಾರನಹಳ್ಳಿ ಉದ್ಯಮಿಗಳು, ಅವ್ರಿಗೆ ಕೂಡ ಒಂದು ಗೌರವಾರ್ಪಣೆಯನ್ನು ಮಾಡಿ ಅನ್ನೋದಾಗಿ ಕೇಳ್ತಾ ಇದ್ದೇವೆ. ನಿಂಗೇಗೌಡರು ಮಾರನಹಳ್ಳಿ. ಎಲ್ಲರೂ ಕೂಡ ಒಂದು ಗೌರವಾರ್ಪಣೆಗಾಗಿ ಅದನ್ನು ಸ್ವೀಕರಿಸೋದಕ್ಕೆ ಒಂದು ಆಸನದ ಕಡೆ ಬರಬೇಕನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ನಿಂಗೇಗೌಡರನ್ನ ಗೌರವಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ವಿಕ್ಕಿ ಗೌಡ ಕಾಫಿ ಬೆಳೆಗಾರರು ಬರಬೇಕನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಈ ಒಂದು ಟೂರ್ನಮೆಂಟಿನ ನಮ್ಮ ಇನ್ನೋರ್ವ ಪ್ರೋತ್ಸಾಹಕರು ಕೂಡ ವಿಕ್ಕಿ ಗೌಡರು, ಅವ್ರಿಗೆ ಕೂಡ ಒಂದು ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದ ಇನ್ನೋರ್ವ ಪ್ರೋತ್ಸಾಹಕ ಮಿತ್ರರು ಆಗಿರುವಂತಹ ಫಿಶ್ ಮರ್ಚೆಂಟ್ ಜುಬೇರ್ ಅವರು ಬರಬೇಕು. ಬನ್ನಿ. ಟೂರ್ನಮೆಂಟ್ ಅನ್ನು ನಡೆಸುವಂತಹದ್ದು ಇತ್ತೀಚಿನ ದಿನಗಳಲ್ಲಿ ಒಂಥರ ಸವಾಲಿನ ಕೆಲಸ. ನೋಡೋದಕ್ಕೆಲ್ಲ ಸುಲಭ ಕಾಣುತ್ತೆ, ಆದರೆ ಕಡಲೆ ತಿಂದು ಕೈ ತೊಳೆದ ಸುಲಭ ಅಲ್ಲ. ಇಲ್ಲಿಗ ಜುಬೇರ್ ಅವರನ್ನ ಗೌರವಿಸ್ತಾ ಇದ್ದೇವೆ. ಈ ಬಾರಿಯ ಟೂರ್ನಮೆಂಟಿನ ಇನ್ನೋರ್ವ ನಮ್ಮ ಪ್ರೋತ್ಸಾಹಕರು ಕೂಡ. ಕೌಶಿಕ್ ಈ ಕಡೆ ಬನ್ನಿ. ಸಂತೋಷ್ ಗೌಡ SLT ಕಾಫಿ ಲಿಂಕ್ಸಿನ ಮಾಲೀಕರು ಕೂಡ ಸಂತೋಷ್ ಗೌಡರು ಬರಬೇಕು. ಸಂತೋಷ್ ಗೌಡರನ್ನ ಕೂಡ ಕಾರ್ಯಕ್ರಮದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಈ ಒಂದು ಟೂರ್ನಮೆಂಟಿನ ಸಂಪೂರ್ಣ ನೇರ ಪ್ರಸಾರ M9 ಸ್ಪೋರ್ಟ್ಸ್ ಬೆಳವಾಯಿ ಕಾರ್ಕಳ. ಕೇವಲ ಇಲ್ಲಿ ಮಾರನಹಳ್ಳಿಯ ಕಾರ್ಯಕ್ರಮವಾದರೂ ಕೂಡ ಇಡೀ ಪ್ರಪಂಚದಾದ್ಯಂತ ನೀವು ಯೂಟ್ಯೂಬ್ ಅಲ್ಲಿ ಹೋದಾಗ M9 ಮುಖೇನವಾಗಿ ಇದನ್ನು ನೋಡುವಂತಹ ಒಂದು ಸುವರ್ಣ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ಇನ್ನು M9 ಸ್ಪೋರ್ಟ್ಸಿನ ವಾಹಿದ್ ಬಾಯಿ ಅವರು ಬನ್ನಿ ಅನ್ನೋದಾಗ ಕೇಳ್ತಾ, ಇವರೇ ನೋಡಿ ಇಲ್ಲಿರುವಂತ ಎಲ್ಲರ ಒಂದು ಮುಖಗಳು ಇವತ್ತು ಯೂಟ್ಯೂಬ್ ಅಲ್ಲಿ ಪ್ರಪಂಚದಾದ್ಯಂತ ಈ ಕಾರ್ಯಕ್ರಮದ ಮುಖಾಂತರ ಬರುತ್ತೆ ಅನ್ನೋದಾಗಿದ್ರೆ, ಈ M9 ಮೈನ್ ಟೆಕ್ನಿಷಿಯನ್ ಕೂಡ ಇವರೇ ವಾಹಿದ್ ಬಾಯಿ ಅವರು ಮೂಡುಬಿದ್ರೆ. ಸರ್ಫರಾಜ್ ಬಾಯಿ ಅವರ ಒಂದು ಉದ್ಯಮವಾದರೂ ಕೂಡ 3 ರಿಂದ 4 ತಂಡಗಳು ಅವರ ಹತ್ರ ಇದೆ. ಈ ಒಂದು ತಂಡದ ನೇತೃತ್ವವನ್ನು ವಾಹಿದ್ ಬಾಯಿ ಅವರು ವಹಿಸ್ತಾರೆ. ಉದ್ಯಮಿಗಳಾಗಿರುವಂತಹ ನಿಜಾಮ್ ಅವರು ಬರಬೇಕು. ಈ ಕಾರ್ಯಕ್ರಮದ ಇನ್ನೋರ್ವ ಪ್ರೋತ್ಸಾಹಕ ಮಿತ್ರರು 3 ದಿನಗಳ ಕಾಲ ನಮ್ಮ ಜೊತೆ ನಿರಂತರವಾಗಿ ಕೆಲಸವನ್ನು ಮಾಡಿರುವಂತಹ ನಿಜಾಮ್ ಅವರು. ಶಾಲನ್ನು ತೊಡಿಸ್ತಾ ಇದ್ದೇವೆ. ಹಾರವನ್ನು ಹಾಕ್ತಾ ಇದ್ದೇವೆ. ಬದುಕಿನ ಕೊನೆಘಟ್ಟದವರೆಗೆ ಕಾರ್ಯಕ್ರಮ ನೆನಪಿನಲ್ಲಿ ಉಳಿಲಿ ಅನ್ನೋದಾಗಿ ಗೌರವದ ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದೇವೆ.
ಇನ್ನೊಬ್ಬರು ಶಿವಕುಮಾರ್ ಮಾರ್ನಾಡಿ ಅವರು ಬರಬೇಕು. ಶಿವಕುಮಾರ್ ಮಾರ್ನಾಡಿ ಅವರು. ಶಿವಕುಮಾರ್ ಮಾರ್ನಾಡಿ ಅವರು. ಉದ್ಯಮಿಗಳು ನಮ್ಮ ಪ್ರೋತ್ಸಾಹಕರು ಆಗಿರುವಂತಹ ಅಭಿ ಬೆಂಗಳೂರು ಬರ್ಬೇಕನ್ನೋದಾಗಿ ನಮ್ಮನ್ನು ಕೇಳ್ತಾ ಇದ್ದೇವೆ. ಅಭಿ ಬೆಂಗಳೂರು ಇಲ್ವಾ? ಕಾಫಿ ಬೆಳೆಗಾರರು ಆಗಿರುವಂತಹ ಪ್ರದೀಪ್ ಜೇಗೌಡ ಬರಬೇಕು. ಕಾಫಿ ಬೆಳೆಗಾರರು ಪ್ರದೀಪ್ ಜೇಗೌಡ. ನಂದೀಶ್ ಗೌಡ ಕಾಫಿ ಬೆಳೆಗಾರರು ಬರ್ಬೇಕನ್ನೋದ ಕೇಳ್ತಾ ಇದ್ದೇವೆ. ನಂದೀಶ್ ಗೌಡ. ಮೂರು ದಿನಗಳ ಕಾಲ ಇಲ್ಲಿ 25 ತಂಡಗಳು ಆಡಿತ್ತು. ಆ 26 ನಮ್ಮಲ್ಲಿ ಕೆಲವರದು ಲೆಕ್ಕ ಪಕ್ಕ ಇರ್ತದೆ. 25 ಅಲ್ಲ 26. ಇನ್ನು ಆಂಬುಲೆನ್ಸ್ ಸರ್ವಿಸ್ ಅನ್ನ ಮಾಡುವುದರ ಮುಖೇನ, ಕ್ರೇನ್ ಸರ್ವಿಸ್ ಅನ್ನ ಮಾಡುವುದರ ಮುಖೇನ ಇಡೀ ಪ್ರಪಂಚದಲ್ಲಿ ಅತ್ಯಂತ ಬುದ್ಧಿಜೀವಿ ಯಾರು ಅಂತ ಕೇಳಿದಾಗ ಮನುಷ್ಯ ಅನ್ನೋದಾಗಿ ಹೇಳ್ತಾರೆ. ಅನಾಥ ಶವಗಳ ದಫನದಂತ ಒಂದು ಪುಣ್ಯದ ಕಾರ್ಯವನ್ನ ತನ್ನ ಈ ಬದುಕಿನಲ್ಲಿ ಸಾರುವಂತ ಅಪ್ಪಯ್ಯ ಅವರಿಗೆ ಕೂಡ ನಿಮ್ಮ ಈ ಒಂದು ಬಹಳಷ್ಟು ಪುಣ್ಯದ ಕೆಲಸಕ್ಕೆ ನಮ್ಮದೊಂದು ಅತಿ ದೊಡ್ಡ ಅಭಿನಂದನೆ ಸಮರ್ಪಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ತಕ್ಷಣಕ್ಕೆ ಇಲ್ಲಿ ಏನೇ ಹೆಚ್ಚು ಕಡಿಮೆ ಆದರೂ ಕೂಡ ಅವರ ಆಂಬ್ಯುಲೆನ್ಸ್ ಸರ್ವಿಸ್ ರೆಡಿ ಇತ್ತು. ಅದಕ್ಕೋಸ್ಕರ ನಿಮ್ಮ ಈ ಅಭಿಮಾನಕ್ಕೆ ವಿಶೇಷವಾಗಿರುವಂಥ ಒಂದು ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ ಅಪ್ಪಯ್ಯ ಅವರಿಗೆ. ಕಾಫಿ ಬೆಳೆಗಾರರು ಅಶೋಕ್ ಗೌಡ್ರು ಬರಬೇಕು. ಕಾಫಿ ಬೆಳೆಗಾರರು ಅಶೋಕ್ ಗೌಡ್ರು ಇವರು ಕೂಡ ನಮ್ಮ ಪ್ರೋತ್ಸಾಹಕರು. ಇವರನ್ನ ಕೂಡ ಅಭಿನಂದಿಸ್ತಾ ಇದ್ದೇವೆ ಅಶೋಕ್ ಗೌಡ್ರು. ಸಾಗರ್ ಅವರು ಬನ್ನಿ. ದೇಹದಾರ್ಢ್ಯ ಪ್ರದರ್ಶನವನ್ನು ಮಾಡಿದ್ರು. ಈಗ ಕಾರ್ಯಕ್ರಮದ ಗೌರವವನ್ನು ಪಡ್ಕೊಳ್ತಾರೆ. ರಾಷ್ಟ್ರೀಯ ಕ್ರೀಡಾಪಟುವಾಗಿ ನಮಗೆಲ್ಲ ಒಂದು ಬಹಳಷ್ಟು ಹೆಮ್ಮೆಯ ವಿಚಾರ ಇದು. ಸಾಗರ್ ಅವರನ್ನು ಅಭಿನಂದಿಸ್ತಾ ಇದ್ದೇವೆ ಶಾಲನ್ನು ತೊಡಿಸುವುದರ ಮುಖೇನ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮಂದಿ ಕ್ರೀಡಾ ಕ್ಷೇತ್ರದಲ್ಲಿ ಹೆಸರನ್ನು ಮಾಡ್ತಾ ಇರುವ ಹಾಗೆ ಈ ನಮ್ಮ ಕ್ರಿಕೆಟಿನ ಕಾರ್ಯಕ್ರಮದಲ್ಲಿ ದೇಹದಾರ್ಢ್ಯ ಪಟು ಒಬ್ಬರನ್ನು ಕೂಡ ಗೌರವಿಸ್ತಾ ಇದ್ದೇವೆ. ಸಾಗರ್ ಅವರು. ಧರ್ಮರಾಜ್ ಹೆಗ್ಗದ ಕಾಫಿ ಬೆಳೆಗಾರರು ಬರಬೇಕನ್ನೋದಾಗಿ ನಮ್ಮನ್ನು ಕೇಳ್ತಾ ಇದ್ದೇವೆ. ಧರ್ಮರಾಜ್ ಹೆಗ್ಗದೆ ಅವರು. ಸರ್ವೇಶ್ ನಟ್ಟಳ್ಳಿ ಅವರು ಕಾಫಿ ಬೆಳೆಗಾರರು ಬರಬೇಕನ್ನೋದಾಗಿ ಕೇಳ್ತಾ ಇದ್ದೇವೆ. ಸರ್ವೇಶ್ ನಟ್ಟಳ್ಳಿ ಅವರು ಕಾಫಿ ಬೆಳೆಗಾರರು.
ಕಾಂತರಾಜ್ ಅವರು ಬರಬೇಕು. ಕಾಂತರಾಜ್ ಅವರು ನಮ್ಮ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಕಾಂತರಾಜ್ ಅವರು ನವೀನ್ ಲಾರೆನ್ಸ್ ಮಾರನಹಳ್ಳಿ ಅಣ್ಣ ಬರ್ಬೇಕನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಇವರು ಕೂಡ ಹಾಗೆ ಕಳೆದ 3 ದಿನಗಳಿಂದ ನಿರಂತರವಾಗಿ ನಮ್ಮ ಜೊತೆ ಕೆಲಸವನ್ನು ಮಾಡ್ತಾ ಇರೋರು. ನಮ್ಮ ಪ್ರೋತ್ಸಾಹಕರು ಕೂಡ ನವೀನ್ ಲಾರೆನ್ಸ್ ಅವರು, ಅವರನ್ನ ಕೂಡ ಇದೇ ಸಂದರ್ಭ ಗೌರವಿಸ್ತಾ ಇದ್ದೇವೆ. ಶಾಲನ ತೊಡಿಸೋದ್ರ ಮುಖೇನ ಹಾರವನ್ನು ಹಾಕ್ತಾ ಇದ್ದೇವೆ. ನೆನಪಿನ ಕಾಣಿಕೆಯನ್ನು ಕೂಡ ಏಕೆ ಸಾಗರ್ ಕಾರ್ಯಕ್ರಮದಲ್ಲಿ ಗೌರವಪೂರ್ಣವಾಗಿ ನಿಮಗೆ ನೀಡುತ್ತಾ ಇದ್ದೇವೆ ನಿಮ್ಮದೊಂದು ಸಹಕಾರಕ್ಕಾಗಿ. ರಘು ಬೆಂಗಳೂರು ಉದ್ಯಮಿಗಳು ಬರಬೇಕನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ರಘು ಬೆಂಗಳೂರು, ರಘು ಅವರು ಏಕೆ ಸಾಗರ್ನ ಈ ಒಂದು ರಾಜ್ಯ ಮಟ್ಟ ಕ್ರಿಕೆಟ್ ಪಂದ್ಯಾಟದ ಗೌರವವನ್ನು ಈ ಸಂದರ್ಭ ಸ್ವೀಕರಿಸಿದರು. ರಘು ಬೆಂಗಳೂರು ಅವರಿಗೆ ಕೂಡ ಒಂದು ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಪ್ರೋತ್ಸಾಹಕರಾಗಿರುವಂತಹ ಹೆಗ್ಗದ್ದೆಯ ಕಾಫಿ ಬೆಳೆಗಾರರು ರಾಜು ಗೌಡ್ರವರ ಅನುಪಸ್ಥಿತಿಯಲ್ಲಿ ಅವರ ಮಗ ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಯಾರದು? ಮಂಥನ್ ಗೌಡ ಅಣ್ಣ ಬರಬೇಕು. ರಾಜು ಗೌಡ್ರ ಸುಪುತ್ರ ಮಂಥನ್ ಗೌಡ ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ರಾಜು ಗೌಡ್ರ ಪರವಾಗಿ ಒಂದು ಗೌರವವನ್ನು ಅವರು ಸ್ವೀಕರಿಸ್ತಾ ಇದ್ದಾರೆ. ನವೀನ್ ಗೌಡ್ರು ಮಾರನಹಳ್ಳಿ ಬರಬೇಕನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದೆ. ಮಾರನಹಳ್ಳಿ ನವೀನ್ ಗೌಡ್ರು ಇವರು ಕೂಡ ಏಕೆ ಸಾಗರ್ ತಂಡದ ಅತ್ಯುತ್ತಮ ಕ್ರಿಕೆಟ್ ಆಟಗಾರ. ಈ ಮೈದಾನದಲ್ಲಿ ಒಂದು ರಾಜ್ಯ ಮಟ್ಟ ಪಂದ್ಯಾಟದಲ್ಲಿ ಅತ್ಯುತ್ತಮ ಬೌಲಿಂಗ್ ಅನ್ನು ಕೂಡ ಅವರು ಮೊದಲ ದಿನ ಆಡಿದ ಪಂದ್ಯಾಟದಲ್ಲಿ ಆಡಿದ್ರು. ನವೀನ್ ಗೌಡ ಫ್ರಮ್ ಏಕೆ ಸಾಗರ್. ಟೂರ್ನಮೆಂಟಿನಲ್ಲಿ ನಮ್ಮ ಜೊತೆ ಸಹಕರಿಸಿರುವಂತಹ ನಿತಿನ್ ಗೌಡ ಹೆಗ್ಗದ್ದೆ ಬರಬೇಕು. ನಿತಿನ್ ಗೌಡ ಹೆಗ್ಗದ್ದೆ ಬಹಳಷ್ಟು ಓಡಾಟ ಮಾಡಿದಂಥ ಹುಡುಗ. ಈ ರೀತಿ ಹುಡುಗರ ಸಹಕಾರವನ್ನು ಕೂಡ ಪಡ್ಕೊಳ್ಬೇಕಾಗತ್ತೆ. ನಿತಿನ್ ಗೌಡ ಹೆಗ್ಗದ್ದೆ ಅವ್ರನ್ನ ಕೂಡ ಅಭಿನಂದಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ಇನ್ನು ಈ ಬಾರಿಯ ನಮ್ಮ 3ನೇ ಬಾರಿಯ ರಾಜ್ಯ ಮಟ್ಟ ಪಂದ್ಯಾಟದಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡಂತ ರೀತಿಯಲ್ಲಿ 24x7 ಕೆಲಸವನ್ನು ಮಾಡಿದ್ರು. ಪಾರ್ಟ್ ಟೈಮ್ ಜಾಬ್ ಆದರೂ ಫುಲ್ ಟೈಮ್ ಡ್ಯೂಟಿ ಮಾಡಿದಂತಹ ಚೇತನ್ ಪೂಜಾರಿ ಫ್ರಮ್ ಏಕೆ ಸಾಗರ್ ಅವರು ಮಧ್ಯರಾತ್ರಿ ಇರಲಿ ಬೆಳಗಿನ ಜಾವ ಇರಲಿ ಯಾವ ಸಂದರ್ಭವೂ ಕೂಡ ಅವ್ರು ರೆಡಿ ಇದ್ದಾರೆ. ನಿರಂತರ 24 ಗಂಟೆ ಅವರ ಮೊಬೈಲ್ ಆನ್ ಆಗೇ ಇರ್ತದೆ. ಬಹಳ ಉತ್ತಮ ರೀತಿಯ ಒಂದು ಕೆಲಸವನ್ನು ಮಾಡಿದ್ರು ಚೇತನ್ ಪೂಜಾರಿ ಅವರು. ಲೆಫ್ಟಿ ಸುನೀಲ್ ಬರಬೇಕು. ಮಾಮೂಲಿ ಸುನೀಲ ಬರ್ರಿ. ಸುನೀಲ್ ಲಾರ ಅಣ್ಣ ಬರಬೇಕು. ಇವರು ಹಾಗೆ ಎಲ್ಲ ಹುಡುಗರು ಅವಿರತ ಪರಿಶ್ರಮ ಮಾಡಿದ್ದಾರೆ. ಅದರ ಮಟ್ಟಿಗೆ ನಾವು ಅವರು ಇವರು ಅಂತ ಹೇಳಿ ಒಂದೊಂದು ರೀತಿಯಲ್ಲಿ ಹೇಳ್ಕೊಂಡು ಹೋಗೋದಕ್ಕಾಗಲ್ಲ. ಅವಿರತ ಪರಿಶ್ರಮವನ್ನು ಪಟ್ಟಂತವರು. ಇವಾಗ ಸುನೀಲ್ ಲಾರ ಈ ಗೌರವವನ್ನು ಪಡ್ಕೊಳ್ತಾ ಇರುವಂತ ಹುಡುಗ. ಪ್ರಶಾಂತ್ ಪೂಜಾರಿ
ನಿಮ್ಮನ್ನ ಕರೀತಾ ಇದ್ದಾರೆ, ಬರಬೇಕು. ನೋಡಿ, ಒಂದು ಟೂರ್ನಮೆಂಟ್ ಮಾಡೋದು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಬಾಕಿಯವರಿಗೆ ಕ್ರಿಕೆಟಿನ ಅನುಭವಕ್ಕಿಂತ ನಿಮಗೆ ಜಾಸ್ತಿ ಆಗಿರುವಂಥ ಅನುಭವ ಈ ಭಾಗದಲ್ಲಿ. ಆದ್ದರಿಂದ ನಿಮ್ಮದು ಕೂಡ ಒಂದು ಕೆಲಸ ಇಲ್ಲಿ ನಡೆದಿರುವಂಥದ್ದು. ಪ್ರಶಾಂತ ಪೂಜಾರಿ ಅವರನ್ನು ಕೂಡ ಬಹಳಷ್ಟು ಅಭಿಮಾನಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಇದು 3ನೇ ಬಾರಿ ನಡೀತಾ ಇರುವಂಥ ಕರ್ನಾಟಕ ರಾಜ್ಯ ಮಟ್ಟದ ಏಕೆ ಟೂರ್ನಮೆಂಟಿನ ಬಹುಮಾನ ವಿತರಣೆ ಕಾರ್ಯಕ್ರಮವೂ ಕೂಡ. ಕೌಶಿಕ್ ಅವರು ಬರಬೇಕು. ಟೂರ್ನಮೆಂಟಿಗೋಸ್ಕರ ಓಡಾಟ ಮಾಡಿದಂಥ ಹುಡುಗರನ್ನ ಗುರುತಿಸ್ತಾ ಇದ್ದೇವೆ. ಈ ಟೂರ್ನಮೆಂಟಿನ ಪ್ರಮುಖ ನೇತಾರರು ರತನ್ ಗೌಡ್ರು, ಪ್ರಶಾಂತ ಪೂಜಾರಿ ಅವರ ಜೊತೆಗಿನ ಒಂದು ಅವರದೇ ಸಮಾನ ಮನಸ್ಕರ ಒಂದು ತಂಡ ಇದು ಎಕೆ ಸಾಗರ್. ಇನ್ನು ಯಾರನ್ನ ಗೌರವಿಸೋದು ಅನ್ನುವಂಥದ್ದು ಬಂದಾಗ ಈ ಕೆಲವೊಂದು ವಿಚಾರಗಳನ್ನು ನಾವು ಗೌಪ್ಯವಾಗಿ ಇಡಬೇಕಾಗತ್ತೆ. ಯಾಕಂದೇಳಿ ಕೆಲವರು ಪ್ರಚಾರಕ್ಕಾಗಿಯೇ ಕೆಲಸ ಮಾಡೋರು ಇರ್ತಾರೆ. ಆದರೆ ಕೆಲವೊಂದು ಸಂದರ್ಭ ನದಿ ಮೂಲ, ಋಷಿ ಮೂಲ, ಶ್ರೀಮೂಲವನ್ನು ಕೆಣಕಬಾರದು ಅನ್ನೋದಾಗಿ ಪ್ರಾಜ್ಞರು ಹೇಳಿರೋದ್ರಿಂದ ಈ ಒಂದು ಸನ್ಮಾನವನ್ನು, ಅಭಿನಂದನೆಯನ್ನು ನಾವು ಒಂದಷ್ಟು ರಹಸ್ಯವಾಗಿ ಇಟ್ಟಿದ್ದೀವಿ. ಈ ಟೂರ್ನಮೆಂಟಿಗೋಸ್ಕರ ಎಲ್ಲ ಹುಡುಗರನ್ನ ಕೂಡ ಒಂದೇ ಸೂರಿನ ಅಡಿಯಲ್ಲಿ ಕೊಂಡೊಯ್ಯುವಂಥ ಮೆಂಟಾಲಿಟಿ ಇರುವಂಥ ರತನ್ ಗೌಡ್ರು ಬರಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೀವಿ. ಬರ್ರಿ, ಅವ್ರನ್ನ ಎತ್ಕೊಂಡು ಬನ್ನಿ. ಗೌಡ್ರು ಬರಬೇಕು. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಾಧಾರಣ ನಮ್ಮ ಲೆಕ್ಕಾಚಾರ ಪ್ರಕಾರ 6 ರಿಂದ 7 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಒಂದು ಟೂರ್ನಮೆಂಟ್ ನಡೆಸಬೇಕು ಅನ್ನೋದಾಗಿದ್ರೆ ಅದಕ್ಕೆ ಪ್ರಮುಖ ಭೂಮಿಕೆಯನ್ನು ನಿಭಾವಣೆ ಮಾಡಿದಂಥ ಹುಡುಗರು ಇದೇ ರತನ್ ಗೌಡ್ರು. ಯಾಕಂದರೆ ಮುಂದಿನ ದಿನಗಳಲ್ಲಿ ಇದೇ ಮೈದಾನದಲ್ಲಿ ನಿಮ್ಮಿಂದ ಇನ್ನೊಂದು ಅತಿ ದೊಡ್ಡ ಮಟ್ಟದ ಕಾರ್ಯಕ್ರಮ ನಡಿಬೇಕು. ಅದಕ್ಕಾಗಿ ನಿಮ್ಮ ಈ ಒಂದು ಸೇವೆಯನ್ನು ಕೂಡ ಇಲ್ಲಿ ಗುರುತಿಸ್ತಾ ಇದ್ದೀವಿ. ಕೊನೆಗೂ ಗೌಡ್ರನ್ನ ಗೌರವಿಸಿದ್ರು. ಬಹಳಷ್ಟು ಪ್ರಯಾಸ, 4 ಜನ ಸೆಕ್ಯೂರಿಟಿ ಇರಲಿ. ಇನ್ನು ಟೂರ್ನಮೆಂಟ್ ಅನ್ನುವಂಥದ್ದು ಬಂದಾಗ ಅಫಿಷಿಯಲ್ಗಳನ್ನು ಗೌರವಿಸುವಂಥದ್ದು ಯಾವುದೇ ಕಾರ್ಯಕ್ರಮದ ಅವಿಭಾಜ್ಯ ಅಂಗ ಅನ್ನೋದಾಗಿ ನಾವು ತಿಳ್ಕೊಂಡು ಮೊದಲಾಗಿ ಅಂಪೈರಿಂಗ್ ಕೆಲಸ. ನಮ್ಮ ಇತ್ತೀಚೆಗಿನ ಆಟಗಾರರಿಗೆ ಅಂಪೈರಿಂಗ್ ಡಿಸಿಷನ್ ಅನ್ನುವಂಥದ್ದು ಕೊಟ್ಟಾಗ ಯಾರಿಗೂ ಸಹಮತ ಇಲ್ಲ, ಅದನ್ನು ಅಧಿಕಾರಯುತವಾಗಿ ಹೇಳ್ತೀವಿ. ಆದರೂ ಕೂಡ ಇವತ್ತು 3 ದಿನಗಳಿಂದ ನಮ್ಮ ಟೂರ್ನಮೆಂಟಲ್ಲಿ ಅಂಪೈರಿಂಗ್ ಕೆಲಸವನ್ನು ಮಾಡಿದವರು ಸಕಲೇಶ್ಪುರದ ಭಾಗದಲ್ಲಿ 3 ಬಾರಿ ಕರ್ನಾಟಕ ರಾಜ್ಯ ಮಟ್ಟ ಕ್ರಿಕೆಟ್ ಪಂದ್ಯಾಟವನ್ನು ನಡೆಸುವುದರ ಮುಖೇನ, ಅದಾದ ಬಳಿಕ 1 ಲಕ್ಷ ರೂಪಾಯಿಗಳ ಪುನೀತ್ ರಾಜ್ಕುಮಾರ್ ಕಪ್ಪನ್ನು ಕೂಡ ಸಂಯೋಜನೆ ಮಾಡಿದವರು. ಈ ವರ್ಷ ಮತ್ತೆ 33,000 ರೂಪಾಯಿಗಳ SCL ಕಪ್ಪನ್ನು ಕೂಡ ಸಕಲೇಶ್ಪುರ ಮೈದಾನದಲ್ಲಿ ಸಂಯೋಜನೆ ಮಾಡಿದವರು ನಮ್ಮ ಆತ್ಮೀಯರು ಕೂಡ ಆಗಿರುವಂತಹ ಹೇಮಂತ್ ಗೌಡ ಫ್ರಮ್ ಸಕಲೇಶ್ಪುರ. ಅಣ್ಣ, ನೀವು ಬರಬೇಕನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಈ ಟೂರ್ನಮೆಂಟಲ್ಲಿ ಕೆಲವೊಂದು ತಂಡಗಳು ಬರುವಿಕೆಗೂ ಕೂಡ ಮೂಲ ಕಾರಣವಾಗಿರೋರು ಇದೇ ಹೇಮಂತ್ ಗೌಡ್ರು. ಬನ್ನಿ ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಮುಂದಿನ ವರ್ಷ ನವೆಂಬರ್ ಕೊನೆಯ ಭಾಗದಲ್ಲಿ ಮತ್ತೊಮ್ಮೆ ಸಕಲೇಶ್ಪುರದಲ್ಲಿ 2 ಲಕ್ಷ ರೂಪಾಯಿಗಳ ಪಂದ್ಯಾಟವನ್ನು ಸಂಯೋಜನೆ ಮಾಡ್ತಾ ಇರುವಂಥ ಇದೇ ಹೇಮಂತ ಗೌಡ್ರು ಅವರಿಗೊಂದು ಆತ್ಮೀಯ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಎಕೆ ಸಾಗರ್ ಈ ಒಂದು ಸಂಸ್ಥೆಯ ಪರವಾಗಿ. ಇನ್ನು ಆಶಿಕ್ ಇನ್ನೊಬ್ಬ ಅಂಪೈರ್ ಬರ್ಬೇಕನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೆ. ಇವರು ಕೂಡ ಆಶಿಕ್ ಬನ್ನಿ, ಗುಡ್ಡ ಕಡಿಲಿಕ್ಕಿಲ್ಲ, ನಿಮ್ಮ ಕೆಲಸಕ್ಕೊಂದು ಗೌರವ. ಸಂಘಟಕರ ನೆಲೆಯಲ್ಲಿ ಇದು ನಮ್ಮ ಆದ್ಯ ಕರ್ತವ್ಯ. ಆಶಿಕ್ ಅವರು ಕೂಡ ಅಂಪೈರಿಂಗ್ ಅನ್ನು ಮಾಡಿದ್ರು. 3rd ಅಂಪೈರ್ ಸೇವೆ ಇವಾಗ ಇದ್ರೂ ಕೂಡ ಮೈದಾನದಲ್ಲಿ ಗ್ರೌಂಡ್ ಅಂಪೈರ್ ಡಿಸಿಷನ್ ಕೆಲವೊಂದು ಸಂದರ್ಭ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಂಥದ್ರಲ್ಲಿ ಅತ್ಯುತ್ತಮವಾದ ಕಾರ್ಯವನ್ನು ನಿಭಾವಣೆ ಮಾಡಿದ್ರು ಆಶಿಕ್ ಅವರು. ಅವ್ರನ್ನ ಕೂಡ ಗುರುತಿಸ್ತಾ. ಇನ್ನು ಭರತ್ ಮೂಡಿಗೆರಲ್ಲ, ಅವರು ಬನ್ರಿ, ಬರಬೇಕು. ಭರತ್ ಮೂಡಿಗೆರೆ ಅವರು ಬರಬೇಕು. 3ನೇಯ ಅಂಪೈರ್ ಆಗಿ ನಮ್ಮ ಜೊತೆ ಕೆಲಸವನ್ನು ಮಾಡಿದ್ರು. ಹೇಮಂತ್ ಗೌಡ್ರ ಜೊತೆ 3 ದಿನಗಳ ಕಾಲ ನಿರಂತರವಾಗಿ ಒಂದು ಮೈದಾನದಲ್ಲಿ ಕೆಲಸವನ್ನು ಮಾಡಿದಂಥ ಭರತ್ ಮೂಡಿಗೆರೆ ಅವರು ಅಭಿನಂದಿಸ್ತಾ ಇದ್ದೇವೆ. ಎಕೆ ಸಾಗರ್ ಮಾರನಹಳ್ಳಿಯ ಪರವಾಗಿ.
ಸ್ಕೋರರ್ಗಳು ಬನ್ನಿ ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೆ. ಮೊದಲಾಗಿ ಸರಿ, ವೀಕ್ಷಕರಲ್ಲಿ ಸಹಕಾರವನ್ನು ಕೊಟ್ಟಿರುವಂತಹ ಭರತ್ ಅವರು ಸಕಲೇಶ್ಪುರ ಅಣ್ಣ ಬರಬೇಕು. ಇನ್ನೆಲ್ಲ ನಮ್ಮ ಪೀಳಿಗೆಯನ್ನೆಲ್ಲ ಮುಂದುವರಿಸಬೇಕಾಗಿದ್ರೆ ಇಂಥ ಹುಡುಗರೇ ಬೇಕು. ನಮಗೂ 26 ಮಳೆಗಾಲ ಆಯಿತು ಈ ಕ್ಷೇತ್ರದಲ್ಲಿ. ಈಗ ಹೊಸ ಹುಡುಗರು ಬಂದಾಗ ಮಾತ್ರ ಒಂದು ಯುಗವನ್ನು ಮುಂದುವರಿಸಿಕೊಂಡು ಹೋಗೋದಕ್ಕಾಗತ್ತೆ. ಆ ನಿಟ್ಟಲ್ಲಿ ಭರತ್ ಅವರು ಕೂಡ 3 ದಿನಗಳ ಕಾಲ ಒಂದು ಅತ್ಯುತ್ತಮ ವೀಕ್ಷಣೆಯನ್ನು ನೀಡಿದ್ರು. ಅವರನ್ನು ಕೂಡ ಅಭಿನಂದಿಸ್ತಾ ಇದ್ದೇವೆ. ಸ್ಕೋರರ್ಗಳಾಗಿ ಸಹಕಾರವನ್ನು ಕೊಟ್ಟಂತ ದೀಪಕ ಅಣ್ಣ ಬರಬೇಕು. ಮೋಕ್ಷಿತನ ಕರಿತೀವಿ, ದುಮ್ಮತ್ತೆ ಇರ್ಬೋಲೆ. ದೀಪಕ್ ಅವರು ಸ್ಕೋರಿಂಗ್ ಮಾಡುವಂಥದ್ದು ವೆರಿ ರಿಸ್ಕ್. ಕ್ರಿಕೆಟಿನಲ್ಲಿ ವೆರಿ ರಿಸ್ಕ್ ಕೆಲಸ ಯಾವುದಂತ ಕೇಳಿದಾಗ ಒಂದು ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ ನಮ್ಮ ಕ್ರಿಕೆಟಿಗರು ಕೇಳುವಂಥ ರೀತಿ ನೋಡ್ಬೇಕು ನೀವು. ಅಂಥದ್ರಲ್ಲಿ ಅತ್ಯುತ್ತಮ ಸ್ಕೋರಿಂಗನ್ನು ಮಾಡಿದ್ರು ದೀಪಕ್ ಅವರು. ಅವರನ್ನು ಅಭಿನಂದಿಸ. ಮೋಕ್ಷಿತ್ ಬರ್ರಿ ಈ ಕಡೆ. ಇವನು ಕೂಡ ನಮ್ಮ ಹಾಸನ ಜಿಲ್ಲೆಯ ಟೆನ್ನಿಸ್ ಬಾಲ್ ಕ್ರಿಕೆಟಿನ ಮಟ್ಟಿಗೆ ಭರವಸೆ ಯುವ ಆಟಗಾರ ಅನ್ನೋದಾಗಿ ಬಹಳಷ್ಟು ಅಭಿಮಾನದಿಂದ ಹೇಳ್ತಾ ಇದ್ದೇವೆ. ಮೋಕ್ಷಿತ್ ಅವರು ಕ್ರಿಕೆಟ್ ಆಟಗಾರರಾಗಿ ಜೊತೆಗೆ ಸ್ಕೋರಿಂಗ್ ವಿಭಾಗದಲ್ಲೂ ಕೂಡ ನಮಗೆ ಬಹಳ ಸಹಕಾರವನ್ನು ಕೊಟ್ಟಿರುವಂತಹ ಹುಡುಗ. ಅವರಿಗೊಂದು ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ ಎಕೆ ಸಾಗರ್ನ ಪರವಾಗಿ. ಕ್ರೀಡಾಕೂಟಕ್ಕೆ ಓಡಾಟ ಮಾಡಿದಂತಹ ಕಾರ್ತಿಕ್ ಮಿಸ್ಲು ಮನೆ ಅಣ್ಣ ಬರಬೇಕು. ಕಾರ್ತಿಕ್ ಅವರು ಮೀಸಲು ಮನೆ. ಬಹುಶಃ ಇದು ಎಕೆ ಸಾಗರ್ ತಂಡದಲ್ಲಿ ಪ್ರಶಾಂತ ಪೂಜಾರಿಯ ನಂತರ ಅತಿ ಉದ್ದನೆಯ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಇವರು ಕಾರ್ತಿಕ್ ಅವರು. ಅಗತ್ಯ ಬಿದ್ದರೆ ನಮಗೆ ಇವರ ಸಹಕಾರ ಬೇಕಾಗ್ತದೆ ಕೆಲವೊಂದು ಸಂದರ್ಭ. ನಮ್ಮದೊಂದು ರಿಕ್ವೆಸ್ಟ್ ಇದೆ. ಇಡೀ ಒಂದು 3ನೇ ಬಾರಿಯ ಎಕೆ ಸಾಗರ್ ಕರ್ನಾಟಕ ರಾಜ್ಯ ಮಟ್ಟ ಪಂದ್ಯಾಟ ಈ ಪರಿಸರದಲ್ಲಿ ನಡೆಯುವಾಗ ಇದೊಂದು ದಾಖಲೆ ಅನ್ನೋದಾಗಿ ನಾವು ತಿಳ್ಕೊಂಡಿದ್ದೇವೆ. ಆದರೆ ಪಂಚಾಂಗ ಗಟ್ಟಿ ಇದ್ರೆ ಮಾತ್ರ ಗೋಡೆ ಕಟ್ಟೋದಕ್ಕೆ ಆಗುತ್ತೆ, ಬಿಟ್ರೆ ಅಡಿಪಾಯವೇ ಗಟ್ಟಿ ಇಲ್ಲ ಅಂತ ಹೇಳಿದರೆ ಗೋಡೆ ಕಟ್ಟೋದಕ್ಕೆ ಆಗೋದಿಲ್ಲ, ಗೋಡೆ ಮುರಿದು ಹೋಗುತ್ತೆ. ಅದೇ ರೀತಿಯಾಗಿ ನಮ್ಮ ಯುವ ತಂಡಕ್ಕೆ ನೀವು ಹಿಂದಕ್ಕೆ ನೋಡಬೇಡಿ, ಮುಂದಕ್ಕೆ ಪ್ರತಿಯೊಂದು ಹಂತದಲ್ಲೂ ನಾನಿದ್ದೇನೆ ಅನ್ನುವಂಥ ಭರವಸೆಯನ್ನು ಕೊಡುವುದರ ಮುಖೇನ ಇಡೀ ಟೂರ್ನಮೆಂಟಿಗೆ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಕೊಡುಗೆಯನ್ನು ಕೊಟ್ಟ ನಮ್ಮೆಲ್ಲರ ನೆಚ್ಚಿನ ಕಾಶಿಪ್ಪಾಯಿ ಅವರ ಅನುಪಸ್ಥಿತಿ ಇದೆ. ಆದ್ದರಿಂದ ಈ ಅನುಪಸ್ಥಿತಿಯಲ್ಲೂ ಕೂಡ ಅವರಿಗೆ ವಿಶೇಷವಾಗಿರುವಂಥ ಅಭಿನಂದನೆ ಸಮರ್ಪಿಸ ಎಲ್ಲರೂ ಒಂದು ಚಪ್ಪಾಳೆ ಮುಖಾಂತರ ಅವರನ್ನ ಗೌರವಿಸಬೇಕು ಅನ್ನೋದಾಗಿ ಕೇಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ನಾವು ಮೊದಲೇ ಹೇಳಿದ್ವಿ, ಫೌಂಡೇಶನ್ ಗಟ್ಟಿಯಾಗಿರಬೇಕು. ಇನ್ನು ಮುಂದಿನ ಸಂದರ್ಭ ಕೂಡ ಕಾಶಿಪ್ ಅವರ ಸಹಕಾರ ನಮಗೆ ಇರುತ್ತೆ ಅನ್ನೋದಾಗಿ ತಿಳ್ಕೊಂಡು ಅದೇ ರೀತಿ ನಮ್ಮ ಈ ಒಂದು ಮೈದಾನವನ್ನು ಟೂರ್ನಮೆಂಟಿಗೋಸ್ಕರ ಅನುವು ಮಾಡಿಕೊಟ್ಟವರು ABC ಕಂಪನಿಯವರು, ಅವರಿಗೆ ಕೂಡ ವಿಶೇಷವಾಗಿರುವಂತಹ ಒಂದು ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. ಕಾಶಿಪ್ಪಾಯಿ ಅವ್ರದ್ದು ಮೊಮೆಂಟು ಇವಾಗಲೇ ಅವರ ಆತ್ಮೀಯರು ಅವರೆಲ್ಲ ಮಿತ್ರರ ಯೋಗೇಶ್ ಗೌಡ್ರು ಅದನ್ನು ಪಡ್ಕೊಂಡಿದ್ದಾರೆ. ನಾಳೆ ಕಾಶಿಪ್ಪಾಯಿ ಅವರ ಮನೆಗೆ ತಲುಪಿಸ್ತಾರೆ. ಸರಿ, ಕೌಶಿಕ್ ಬನ್ನಿ. ಅವಿನಾಶ್ ಚಿಪ್ಪಿ ಬರಬೇಕು. ಅವಿನಾಶ್ ಚಿಪ್ಪಿ ಅವರು ಬರಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಅವಿನಾಶ್ ಚಿಪ್ಪಿ ಅವರು ಇದ್ದಾರಾ? ಅವಿನಾಶ್ ಚಿಪ್ಪಿ ಅವರು ನೋಡೋಣ, ನಾಳೆ ತಲುಪಿಸುವ ವ್ಯವಸ್ಥೆ ಮಾಡ್ತೇವೆ. ಇನ್ನು ವೇದಿಕೆಯಲ್ಲಿ ಬಹಳಷ್ಟು ಮಂದಿ ಅತಿಥಿಗಳು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇದ್ದಾರೆ. ಮೊದಲಾಗಿ ಮಾತನಾಡಬೇಕು ಅನ್ನೋದಾಗಿ ನಾವು ಕೇಳ್ಕೊಳ್ತಾ ಇರುವಂತಹದ್ದು, ಈ 3 ವರ್ಷಗಳ ಕಾರ್ಯಕ್ರಮ ಅಥವಾ ನಮ್ಮದೇ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಅದಕ್ಕೆ ದೊಡ್ಡ ಮಟ್ಟದ ಒಂದು ಸಹಕಾರ ಜೊತೆಗೆ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅನ್ನೋದಾಗಿ ನಮ್ಮ ಹತ್ರ ಧೈರ್ಯ ತುಂಬುವಂಥ ವ್ಯಕ್ತಿಗಳಲ್ಲಿ ಒಬ್ಬರು ಕುಂಜಿಮೋಡವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರು ಕಾರ್ಯಕ್ರಮ ಉದ್ದೇಶ 2 ಮಾತುಗಳನ್ನು ಆಡಬೇಕು ಅನ್ನೋದಾಗಿ ನಮ್ಮ ಎಕೆ ಸಾಗರ್ ಸಂಸ್ಥೆಯ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಅದನ್ನು ಅಲ್ಲಿ ಕೊಟ್ಟುಬಿಡಿ.
ಕುಂಜಿಮೋಡು ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ, ನಮ್ಮ ನಿರಂತರ ಪ್ರೋತ್ಸಾಹಕರು ಕೂಡ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಒಂದೇ ಮಾತಲ್ಲಿ, ಸಮಯದ ಕಾಲಾವಕಾಶ ಬಹಳ ಕಡಿಮೆ ಇರುವ ಕಾರಣ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಒಂದೇ ಮಾತಲ್ಲಿ AK ಸಾಗರ್ ಕ್ರಿಕೆಟ್ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ನನ್ನ ಊರು ಇದೇ ಊರಾದ ಕಾರಣ ನನ್ನ ಗ್ರಾಮದ, ನನ್ನನ್ನು ಅತಿ ಹೆಚ್ಚು ಪ್ರೀತಿಸುವ, ಗೌರವಿಸುವ ನನ್ನ ಎಲ್ಲ ಗ್ರಾಮಸ್ಥರಿಗೂ ಈ AK ಸಾಗರ್ ಕ್ರಿಕೆಟ್ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ವಿಶೇಷವಾಗಿ ನಾವು ಹುಟ್ಟು ಬೆಳೆದ ಈ ಊರಿನಲ್ಲಿ ಈ ದಿನ 3 ದಿನದಿಂದ ನಿರಂತರವಾಗಿ ಅತ್ಯುತ್ತಮವಾಗಿ ಒಂದು AK ಸಾಗರ್ ಕ್ರಿಕೆಟನ್ನು ಆಯೋಜನೆ ಮಾಡಲಾಗಿದೆ. ಯಾವುದೇ ಒಂದು ಆಯೋಜನೆ ಮಾಡಲು ಅದರ ಹಿಂದಿನ ಶ್ರಮ ಬಹಳಷ್ಟು ಇದೆ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇವತ್ತು ಕ್ರೀಡೆ, ಇಡೀ ಜಗತ್ಪ್ರಸಿದ್ಧವಾಗಿ ಕ್ರೀಡೆಗೆ ದೊಡ್ಡ ಮಹತ್ವವಿದೆ. ಇತ್ತೀಚೆಗೆ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಒಂದು IPL ನಡೀಬೇಕಾದ್ರೆ ಅಭಿಮಾನಿಗಳು ಯಾವ ಮಟ್ಟಕ್ಕೆ ಬಂದು ಏನೆಲ್ಲ ಆಯಿತು ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದ ಕಾರಣ ಇವತ್ತು ನಿರಂತರ 3 ವರ್ಷದಿಂದ ನಮ್ಮ ರತನ್ ಗೌಡ ಹಾಗೂ ಪ್ರಶಾಂತ್ ಪೂಜಾರಿ ಬಹಳ, ಅದರ ಒಂದು ಟೀಮೇ ಇದೆ, ಬಹಳಷ್ಟು ಶ್ರಮಪಟ್ಟು, ಅಂದರೆ ಹೇಳಿದಷ್ಟು ಈಸಿಯಾಗಿ ಒಂದು ಕಾರ್ಯಕ್ರಮ ಮಾಡಲು ಸಾಧ್ಯನೇ ಇಲ್ಲ. ತಾಳ್ಮೆನೂ ಬೇಕು. ಪ್ರತಿ ಒಂದು ಹಂತದಲ್ಲೂ ಎಲ್ಲವೂ ಮೊಸರಲ್ಲಿ ಕಲ್ಲುಡುಕುವ ಸಂದರ್ಭದಲ್ಲಿರುವಾಗ ಪ್ರತಿ ಒಂದು ಹಂತದಲ್ಲಿ ಜವಾಬ್ದಾರಿತವಾಗಿ ನಮ್ಮ ನಡೆ ಇರಬೇಕಾಗ್ತದೆ. ಕೆಲವೊಂದು ಸರಿತಪ್ಪುಗಳು ಆಗ್ತದೆ. ಪೂರ್ವಭಾವಿ ಸಭೆ ಅನ್ನೋ ಸಭೆಯಲ್ಲಿ ಕೆಲವೊಂದು ಸಲಹೆ ಸೂಚನೆಗಳು ಬರುತ್ತದೆ. ಆದರೂ ಸಹ ಕೆಲವೊಮ್ಮೆ ಎಲ್ಲ ಒಂದು ಎಡಗುವ ಪರಿಸ್ಥಿತಿ ಬರುತ್ತದೆ. ಆದ ಕಾರಣ ಈ ಒಂದು AK ಕ್ರಿಕೆಟ್ ತಂಡ ಏನಿದೆ ಬಹಳಷ್ಟು ಶ್ರಮವಹಿಸಿ, ಈಗ ಮೊದಲಲ್ಲಿ ಹೇಳಿದರು ಫೌಂಡೇಶನ್ ಗಟ್ಟಿ ಇರಬೇಕು, ಪಾಯ ಗಟ್ಟಿ ಇಲ್ಲ ಅಂದರೆ ಮನೆ ಬರಲು ಸಾಧ್ಯವಿಲ್ಲ ಅಂತ. ಹಾಗೆ ಎಲ್ಲರೂ ಸಹ ವಿಶೇಷವಾಗಿ ಕಾಸಿಫ್ ಮೂಡಿಗೆರೆ, ಹಾಗೆ ನಮ್ಮ ಮಾರ್ನಹಳ್ಳಿಯ ನಮ್ಮ ಆತ್ಮೀಯರೂ ಆದ ಪ್ರತಿ ಒಂದು ವಿಷಯದಲ್ಲೂ ಸಮಾಜಕ್ಕೆ, ಊರಿಗೆ ಹಾಗೂ ನಮ್ಮ ಒಂದು ಶಾಲೆಗೂ ಸಹ ಪ್ರತಿ ಹಂತದಲ್ಲೂ ಸಹಕರಿಸುವ ನಮ್ಮ ಆತ್ಮೀಯರೂ ಆದ ಉನ್ನತಿ ಅವರ ಮಾಲೀಕರೂ ಆದ ಸನ್ಮಾನ್ ದರ್ಶನ್ ರವರು ಸಹ ಈ ಒಂದು ವಿಶೇಷ ಕಾಳಜಿ ವಹಿಸಿ ಇದಕ್ಕೆ ಸಹಕರಿಸಿದ್ದಾರೆ. ಹಾಗೆ ಸಹ ಇನ್ನೂ ಸಹ ಬಹಳಷ್ಟು ಜನ ಹೆಸರು ಹೇಳಲು ಹೋದರೆ ಲೀಸ್ಟೇ ಬೇಕಾಗ್ತದೆ. ಆದರೂ ಸಹ ಇದು ಎಲ್ಲರಿಗೂ ಸಹ ಇದರ ಒಂದು ಇವತ್ತು ಏನು ಆನ್ಲೈನ್ ಯೂಟ್ಯೂಬಲ್ಲಿ ಹೊರಭಾಗದಿಂದ ಪ್ರತಿಯೊಂದು ಭಾಗದಲ್ಲೂ ಸಹ ಈ ಒಂದು ಕ್ರಿಕೆಟ್ ವೀಕ್ಷಣೆ ಮಾಡಿದ್ದಾರೆ. ವೀಕ್ಷಣೆ ಮಾಡಿದಾಗ ಬಹಳಷ್ಟು ಲೈಕ್ಗಳು ಬಂದವೆ. ನಮ್ಮ ಊರಿಗೆ ಒಂದು ಮಾರನಹಳ್ಳಿ ಹೆಗ್ಗದ್ದೆ, ಒಳ್ಳೆ ಉತ್ತಮವಾದ ಒಂದು ಗೌರವ ನಮ್ಮೂರಿಗೆ ಬಂದಿದೆ. ಅದಕ್ಕೆ ಕಾರಣ ಕ್ರೀಡೆ ಹಾಗೂ ನಮ್ಮ ರತನ್ ಗೌಡ ಅಂಡ್ ಪ್ರಶಾಂತ್ ಪೂಜಾರಿ ಅವರ ಟೀಮ್ ಆಗಿರುತ್ತದೆ. ಇದನ್ನು ನಾವು ಮನಸ್ಸಲ್ಲಿಟ್ಕೋಬೇಕಾಗ್ತದೆ. ಕ್ರೀಡೆ ಅಂದರೆ ಏನು? ಗ್ರಾಮೀಣ ಭಾಗದಲ್ಲೂ ಸಹ ಅದು ನಿರಂತರ ಎಷ್ಟೇ ಒಂದು ಅಡೆತಡೆಗಳು ಬಂದರೂ ಸಹ ಅದನ್ನು ನಿಲ್ಲಿಸಿ ಮೆಟ್ಟೆ ನಿಂತು ಈ ಮಟ್ಟಕ್ಕೆ ಇವತ್ತು ಹೋಯಿತು ಅಂದರೆ ಕೆಲವರು ನನ್ನ ಹತ್ರ ಕಾಲ್ ಮಾಡಿ ಕೇಳ್ತಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ ರೀ, ಭಾಳ ಒಂದು ವಿಶೇಷವಾಗಿ ಮಾಡಿದ್ದಾರೆ ರೀ. ಅದರಲ್ಲೂ ಸಹ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಂಡ, ರಾಜ್ಯ ಮಟ್ಟದ ವ್ಯಾಪ್ತಿಯ ತಂಡ ಬಹಳ ಒಂದು ವಿಶೇಷವಾದ ನೆಲೆಯಲ್ಲಿ ಉತ್ತಮವಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮೂರಲ್ಲಿ ಮಾಡಿದ್ದಾರೆ. ಇದಕ್ಕೂ ಮತ್ತೂ ಸಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಮಾಡಬೇಕು. ಸಮಯದ ಅವಕಾಶ ಬಹಳ ಕಡಿಮೆ ಇರೋ ಕಾರಣ ನಾನು ಈ ಒಂದು ಗೆದ್ದಿರುವ ಬೇಲೂರು ಪಕ್ಕದ ಸಿದ್ದನಹಳ್ಳಿ ಅವರಿಗೂ
ಹಾಗೂ ಅವರಿಗೆ ಹೃತ್ಪೂರ್ವಕವಾದ ಒಂದು ಅಭಿನಂದನೆಗಳು ಸಲ್ಲಿಸ್ತೀನಿ. ಹಾಗೆಯೇ ಎರಡನೇ ಟೀಮ್ ಶೃಂಗೇರಿ ಭಾಗದವರು ಯಾರು ಗೆದ್ದಿದ್ದಾರೆ ಅವ ತಂಡಕ್ಕೂ ಸಹ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಈ ವಿಶೇಷ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ಯಾರು ಪರಾಜಿತರಿದ್ದಾರೆ ಅವರು ಸಹ ಭಯಪಡಬೇಡಿ, ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತಮ ಸ್ಥಾನ ದೊರೆಯುತ್ತದೆ ಅಂತ ನಾವು ಧನ್ಯವಾದಗಳನ್ನ ನಿಮಗೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಯುವಕರು, ನಮ್ಮೂರಿನ ಎಲ್ಲ ಯುವಕರು ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯಲ್ಲಿ ಪ್ರತಿಯೊಂದು ಹಂತದಲ್ಲಿ ನಮ್ಮ ರತನ್ ಗೌಡ ಹಾಗೂ ಪ್ರಶಾಂತ್ ಪೂಜಾರಿ ಇನ್ನೂ ಕೆಲವರು ಎಲ್ಲರಿಗೂ ಸಹ ಟೀಮಿಗೆ ಒಂದು ಉತ್ತಮ ಸಲಹೆ ಸೂಚನೆಗಳು ಎಲ್ಲ ಕೊಟ್ಟು ಒಟ್ಟಾಗಿ ಮುಂದಿನ ಭಾಗ್ಯದ ಈ ರಾಜ್ಯ ಮಟ್ಟದ ಈ ಒಂದು AK ಸಾಗರ್ ಕ್ರಿಕೆಟ್ ಉತ್ತಮ ರೀತಿಗೆ ಮುನ್ನುಡ್ಲಿ ಅಂತ ಹೇಳ್ತಾ, ನನಗೆ ಈ ಒಂದು ವೇದಿಕೆಯಲ್ಲಿ ಎರಡು ಮಾತನ್ನು ಆಡಿಸಿ ಅವಕಾಶ ಮಾಡಿಕೊಟ್ಟ ರತನ್ ಗೌಡ ಟೀಮ್ ಅವರಿಗೆ ವಿಶೇಷ ಅಭಿನಂದನೆಗಳು ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತಾ ಕಿ. ಸಮಯಾವಕಾಶ ಕಡಿಮೆ ಇರೋದ್ರಿಂದ ಬಹಳಷ್ಟು ಅಭಿಮಾನಪೂರ್ವಕ ಮಾತುಗಳಿಗಾಗಿ ನಾವು ಕುಂಜಿಮೋಡ್ ಅವರಿಗೆ ಕೃತಜ್ಞತೆಯನ್ನು ಹೇಳ್ತಾ ಒಂದು ವಿಚಾರವನ್ನು ಮತ್ತೆ ಹೇಳ್ತಾ ಇದ್ದೇವೆ. ಅವರಿಗೆ ತುರ್ತು ಇವಾಗ ಬೇರೊಂದು ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ಅವ್ರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದೇವೆ. ಕುಂಜಿಮೋಡು ಸಾಹೇಬರು ಏನು ಮುಂದಿನ ಯೋಚನೆ ಅಂತ ಹೇಳಿದ್ರೆ, ಮುಂದಿನ ವರ್ಷ ಇದೇ ಮೈದಾನದಲ್ಲಿ ಮತ್ತೊಂದು ಕರ್ನಾಟಕ ರಾಜ್ಯ ಮಟ್ಟದ ಪಂದ್ಯಾಟವನ್ನ ಇದೇ ರತನ್ ಗೌಡ ಅವರ ಮುಂದಾಳತ್ವದಲ್ಲಿ ಇದೇ AK ಸಾಗರ್ ತಂಡ ಟೂರ್ನಮೆಂಟ್ ಅನ್ನು ನಡೆಸ್ತದೆ. ವಿಜಯಿ ತಂಡಕ್ಕೆ 2 ಲಕ್ಷ ರೂಪಾಯಿಗಳು ಮತ್ತು ಟ್ರೋಫಿ ಇರುತ್ತೆ. ರನ್ನರ್ಸ್ ತಂಡಕ್ಕೆ 1 ಲಕ್ಷ ರೂಪಾಯಿಗಳು ಮತ್ತು ಟ್ರೋಫಿ ಇರುತ್ತೆ. ಥರ್ಡ್ ಪ್ಲೇಸ್ ತಂಡ 50,000 ಜೊತೆ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಫೋರ್ತ್ ಪ್ಲೇಸ್ ತಂಡ 25,000 ಕ್ಯಾಶ್ ಜೊತೆ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಇದನ್ನು ನಡೆಸುವ ತಂಡ ಮತ್ತೊಮ್ಮೆ ನೇತೃತ್ವವನ್ನು ವಹಿಸೋರು ಇದೇ ರತನ್ ಗೌಡ್ರು ಮತ್ತು ಪ್ರಶಾಂತ ಪೂಜಾರಿ ಅನ್ನೋದಾಗಿ ಹೇಳಿಕೊಂಡು ನೇರವಾಗಿ ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ. ಗೌಡ್ರೆ ಈ ಕಡೆ ಬನ್ನಿ. ನೋಡಿ, ಕ್ವಾರ್ಟರ್ ಫೈನಲ್ ಪಂದ್ಯಾಟವೊಂದರಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಕೊಡುವುದಕ್ಕೆ ಬಾಕಿ ಇರುವಂತಹದ್ದು, ಅದನ್ನು ಪಡ್ಕೊಳ್ತಾ ಇರುವಂತ ಆಟಗಾರ ಹಿಂದೂ ಸಾಮ್ರಾಟ್ ಮೈಸೂರಿನ ಪರವಾಗಿ ಆಡಿದಂತ ವೇಣು ಮೈಸೂರು. ವೇಣು ಅವರು ಬರಬೇಕನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದೆ. ಮೈಸೂರಿನ ವೇಣು ಹಿಂದೂ ಸಾಮ್ರಾಟ್ ಮೈಸೂರು ತಂಡದ ಅತ್ಯುತ್ತಮ ಆಟಗಾರ ಕೂಡ ಅವರು. ದರ್ಶನ್ ಗೌಡ್ರು ಇದನ್ನ ನೀಡಬೇಕನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ವೇಣು ಫ್ರಮ್ ಮೈಸೂರು. ಎರಡನೇ ಸೆಮಿಫೈನಲ್ ಪಂದ್ಯಾಟ ಅಥರ್ವ ಶೃಂಗೇರಿಯ ತಂಡ ಜಯವನ್ನು ದಾಖಲಿಸಿತ್ತು. ಕರ್ನಾಟಕದ ಇತ್ತೀಚೆಗಿನ ಇನ್ನೊಂದು ಹೊಸ ಭರವಸೆಯ ತಂಡ ಇದು. ಆ ಸೆಮಿಫೈನಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತ ಆಟಗಾರ ಶಫಿ ಅಥರ್ವ ಶೃಂಗೇರಿ. ಶಶಿ ಬರಬೇಕು. ಅಥರ್ವ ಶೃಂಗೇರಿಯ ಮ್ಯಾಚ್ ವಿನ್ನಿಂಗ್ ಆಟಗಾರ ಕೂಡ ಸೆಮಿಫೈನಲ್ ಜಯವನ್ನು ದಾಖಲಿಸಿಕೊಟ್ಟಿದ್ರು. ಶಶಿ ಅಥರ್ವ ಶೃಂಗೇರಿಯ ಪರವಾಗಿ. ಇನ್ನು 1 ಲಕ್ಷ ರೂಪಾಯಿಗಳ AK ಸಾಗರ್ ಟೂರ್ನಮೆಂಟಿನ ಫೈನಲ್ ಅನ್ನ ಜಯಿಸಿದಂತ ಒಂದು ತಂಡ ಗ್ರಾಮ ಪಂಚಾಯತ್ ತಂಡ ಅಥರ್ವನ್ನ ಸೋಲಿಸಿದ್ರು. ಆ ತಂಡದ ಪ್ರಮುಖ ಆಟಗಾರ ಇತ್ತೀಚೆಗೆ ಬಹಳಷ್ಟು ರಾಜ್ಯ ಮಟ್ಟ ಪಂದ್ಯಾಟವನ್ನು ಆಡ್ತಾ ಇರುವಂತಹ ಹಾಸನ ಜಿಲ್ಲಾ ಯುವ ಆಟಗಾರ ಮದನ್ ಸಿದ್ದರಹಳ್ಳಿ. AK ಸಾಗರ್ ಕರ್ನಾಟಕ ರಾಜ್ಯ ಮಟ್ಟ ಪಂದ್ಯಾಟದ ಫೈನಲ್ ಪಂದ್ಯ ಶ್ರೇಷ್ಠ ಮದನ್ ಸಿದ್ದರಹಳ್ಳಿ ಸಂಯುಕ್ತ ತಂಡದ ಪರವಾಗಿ ಆಡುವಂತಹ ಯುವ ಆಟಗಾರ. ಇತ್ತೀಚೆಗೆ ಹೊರ ಜಿಲ್ಲೆಯಲ್ಲೂ ಕೂಡ ಬಹಳಷ್ಟು ಪಂದ್ಯಾಟವನ್ನು ಆಡುವಂತಹ ಇದೇ ಯುವ ಆಟಗಾರ ಮದನ್ ಸಿದ್ದರಹಳ್ಳಿ. ನೋಡಿ, ಅಪ್ಪಯ್ಯ ಅವ್ರದ್ದು ಆಂಬ್ಯುಲೆನ್ಸ್ ಸೇವೆ 24x7 ನಮಗೆ
3 ದಿನಗಳ ಕಾಲ ಒಂದು ಟೂರ್ನಮೆಂಟ್ಗೆ ತಕ್ಷಣದ ಯಾವುದೇ ಸಮಸ್ಯೆ ಆದರೂ ಕೂಡ ಅವರನ್ನು ಚಿಕಿತ್ಸೆಗಾಗಿ ಕೊಂಡೊಯ್ಯೋದಕ್ಕೆ ಒಂದು ಉತ್ತಮ ರೀತಿಯ ಆಂಬ್ಯುಲೆನ್ಸ್ ಸೇವೆಯನ್ನು ಮಾಡಿದ್ರು. ನೋಡಿ ಒಂದು ಎಷ್ಟು ಸುಂದರಮಯವಾಗಿ ಅದನ್ನು ಅವರು ನಿಲ್ಲಿಸಿದ್ದಾರೆ. ಅದರಲ್ಲಿ ಬರೆದಿರುವಂಥ ಒಂದು ಶಬ್ದಗಳನ್ನು ನೋಡಿ, ಅವರಲ್ಲಿ ಕಾರ್ಯಕ್ರಮದ ಮೇಲೆ ಇರುವಂಥ ಅಭಿಮಾನ ನೋಡಿ. ಅದು ಈ ಕಾರ್ಯಕ್ರಮಕ್ಕೆ ಅವರು ದೊಡ್ಡ ಮಟ್ಟದ ಸಹಕಾರವನ್ನು ಕೊಟ್ಟು ಈ ರೀತಿಯ ಸೇವೆಯನ್ನು ಮಾಡುವಂಥ ಯೋಗ ಮುಂದಕ್ಕೂ ಕೂಡ ಅವರಿಗೆ ದೇವರು ಕರುಣಿಸಲಿ ಅನ್ನೋದಾಗಿ ಹೇಳಿಕೊಂಡು ಕ್ಯಾಮ್ರಾ ಆ ಕಡೆ ಫೋಕಸ್ ಮಾಡಿ ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಇನ್ನು ಎಕೆ ಸಾಗರ್ ರಾಜ್ಯಮಟ್ಟ ಪಂದ್ಯಾಟದ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತ ಆಟಗಾರ. ನಮ್ಮವರು ಕೆಲವರು ಬುದ್ಧಿವಂತರು, ಕೆಲವರು ಅತಿ ಬುದ್ಧಿವಂತರು. ಇವಾಗ ಅವರೇ ಹೇಳಿಬಿಟ್ರು ನೋಡಿ, ಈ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತ ಆಟಗಾರ ಹಿಂದೂ ಸಾಮ್ರಾಟ್ ಮೈಸೂರಿನ ವೇಣು ಅವರು ಬರ್ಬೇಕನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಈ ಟೂರ್ನಮೆಂಟ್ ಅಲ್ಲಿ ಒಂದು ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರ್ಪಡಿಸಿದ ವೇಣು ಫ್ರಮ್ ಮೈಸೂರು. ಯೋಗೇಶ್ ಗೌಡ್ರು ಇದನ್ನು ನೀಡಬೇಕನ್ನೋದಾಗಿ ಕೇಳ್ತಾ ಇದ್ದೇವೆ. ಬೆಸ್ಟ್ ಬ್ಯಾಟ್ಸ್ಮನ್ ವೇಣು ಫ್ರಮ್ ಮೈಸೂರು ಹಿಂದೂ ಸಾಮ್ರಾಟ್. ಇನ್ನು ಟೂರ್ನಮೆಂಟಿನ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತ ಆಟಗಾರ ಕರ್ನಾಟಕದ ಟೆನ್ನಿಸ್ ಬಾಲ್ ಕ್ರಿಕೆಟ್ಗೆ ಇತ್ತೀಚೆಗೆ ಒಂದು ಹೊಸ ಭರವಸೆಯ ತಂಡವಾಗಿ ಮೂಡಿ ಬರುವಂತಹ ಅಥರ್ವ ಶೃಂಗೇರಿಯ ವೈಶಾಖ್ ಅವರು ಈ ಟೂರ್ನಮೆಂಟ್ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಮೇಷಾಕ್, ನೀನು ವೈಶಾಖ್ ಬರೆದಿದ್ಯಾ? ಮೇಷಾಕ್ ಯುವ ಆಟಗಾರ ಅವರು ಜುಬೇರ್ ಅವರು ಇದನ್ನು ನೀಡಬೇಕನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಬೆಸ್ಟ್ ಬೌಲರ್ ಆಫ್ ದಿ ಎಕೆ ಸಾಗರ್ ಟೂರ್ನಮೆಂಟ್ ಮೇಷಾಕ್ ಅವರು ಇದನ್ನು ಪಡ್ಕೊಳ್ತಾ ಇದ್ದಾರೆ. ಜುಬೇರ್ ಅವರ ಮುಖೇನವಾಗಿ ಇವನು ಕೂಡ ಇತ್ತೀಚೆಗಷ್ಟೇ ಬೆಂಗಳೂರಿನ ಪ್ರತಿಷ್ಠಾ ತಂಡವಾಗಿರುವಂತಹ ಮೈಟಿ ತಂಡದಲ್ಲೂ ಕೂಡ ಕೆಲವೊಂದು ಪಂದ್ಯಾಟವನ್ನು ಆಡಿದ್ರು. ಇವಾಗ ಕೆಲವೊಂದು ಪಂದ್ಯಾಟಗಳ ಅಥರ್ವ ಶೃಂಗೇರಿಯ ಪರವಾಗಿ ಕಾಯ ಮಾಡ್ತಾ ಇರುವಂತ ಆಟಗಾರ ಕೂಡ. ಇನ್ನು ಟೂರ್ನಮೆಂಟಿನ ಬೆಸ್ಟ್ ಫೀಲ್ಡರ್ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತ ಆಟಗಾರ ಶರತ್ ಫ್ರಮ್ ಸಂಯುಕ್ತ ಸಿದ್ದರಹಳ್ಳಿ ಅವರು ಬರ್ಬೇಕನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಶರತ್ ಫೀಲ್ಡಿಂಗಿನ ಮುಖಾಂತರವಾಗಿ ಪಂದ್ಯಾಟವನ್ನು ಗೆಲ್ಲಿಸಿಕೊಡುವಂತ ಕೆಪಾಸಿಟಿ ಇರುವಂತಹ ಯುವ ಆಟಗಾರ ಶರತ್. ನಿಜಾಮ್ ಅವರು ಇದನ್ನು ನೀಡಬೇಕನ್ನೋದಾಗಿ ಕೇಳ್ತಾ ಇದ್ದೇವೆ. ನಿಜಾಮ್ ಅವರು ಬರಬೇಕು. ಇನ್ನು ಟೂರ್ನಮೆಂಟಿನ ಬೆಸ್ಟ್ ಕೀಪರ್ ಪ್ರಶಸ್ತಿ. ಈ ಕ್ರಿಕೆಟಿನ ಮೈದಾನದಲ್ಲಿ 11 ಜನ ಆಟಗಾರರು ಆಡುವಾಗ ಅದರ ಕೇಂದ್ರ ಬಿಂದು ಸ್ಥಾನ ಅನ್ನುವಂಥದ್ದು ಯಾವುದು ಕೇಳಿದಾಗ ಕೀಪರ್. ಇದನ್ನ ಪಡ್ಕೊಳ್ಳುವಂತ ಆಟಗಾರ ಅಥರ್ವದ ಪ್ರಜ್ವಲ್ ಈ ಟೂರ್ನಮೆಂಟಿನ ಬೆಸ್ಟ್ ಕೀಪರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಇದನ್ನ ಅಶೋಕ್ ಗೌಡ ಹೆಗ್ಗದೇವರು ನೀಡಬೇಕನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಅವ್ರು ಕೀಪರ್ ನಿಂತ್ಕೊಂಡು ಸ್ವಲ್ಪ ಅಂಪೈರ್ಗೆ ಪ್ರಶ್ನೆ ಪದೇ ಪದೇ ಮಾಡ್ತಾ ಇದ್ರು. ಆದ್ರೂ ಕೂಡ ಒಂದು ಅತ್ಯುತ್ತಮ ಕೀಪಿಂಗ್ ಅನ್ನ ತೋರ್ಪಡಿಸಂತ ಆಟಗಾರ ಪ್ರಜ್ವಲ್. ಇನ್ನು ಕೊನೆಯ ಒಂದು ವೈಯಕ್ತಿಕ ಪ್ರಶಸ್ತಿಯನ್ನ ಬೆಂಗಳೂರಿನ ನಮ್ಮ ಪ್ರೋತ್ಸಾಹಕರು ಆಗಿರುವಂತಹ ಶ್ರೀಮತಿ ದೀಪ್ತಿ ಗೌಡ ಅವರು ನೀಡಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತ ಆಟಗಾರ. ಈ ಪ್ರಶಸ್ತಿಯನ್ನು ಕೊಡುವಾಗ ಒಂದಷ್ಟು ಲೆಕ್ಕಾಚಾರವನ್ನು ನಾವು ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಆಗಬಾರ್ದು, ಇನ್ನೊಂದು ಕಣ್ಣಿಗೆ ಸುಣ್ಣ ಆಗಬಾರ್ದು. 10,000 ರೂಪಾಯಿಗಳ ಒಂದು ಕ್ಯಾಶ್ ಕೂಡ ಇರ್ತದೆ. ಕೊನೆಯಲ್ಲಿ ಅಳೆದು ತೂಗಿ ತೂಕದ ತಟ್ಟೆಯಲ್ಲಿಟ್ಟು ತೆಗೆದಾಗ ಒಂದು ಹೆಸರು ಮಾತ್ರ ಬರುತ್ತೆ. ಇತ್ತೀಚೆಗೆ ಹಾಸನ ಜಿಲ್ಲಾ ಭರವಸೆ ಯುವ ಆಟಗಾರರಾಗಿ ಆಡ್ತಾ ಇರುವಂತಹ ಮದನ್ ಸಿದ್ದರಹಳ್ಳಿ ಫ್ರಮ್ ಸಂಯುಕ್ತ. ಆತ
ಪಂದ್ಯಾಟದಲ್ಲೂ ಕೂಡ ಜೊತೆಗೆ ಲೀಗ್ ಹಂತದಲ್ಲಿ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿದ ಭರವಸೆ ಯುವ ಆಟಗಾರ. ಅವರು ಒಂದು ಆಲ್ರೌಂಡಿಂಗ್ ಶೋ ಮುಖಾಂತರ ಪಂದ್ಯಾಟವನ್ನು ಜಯಿಸಿಕೊಟ್ಟಿದ್ರು. 10,000 ರೂಪಾಯಿಗಳ ಕ್ಯಾಶ್ ಇದೆ ನೋಡಿ. ಇದನ್ನ ದೀಪ್ತಿ ಗೌಡ ಅವರ ಮುಖೇನ ನಿಮಗೆ ನೀಡ್ತಾ ಇದ್ದಾವೆ. ಎಕೆ ಸಾಗರ್ 2025 ರಾಜ್ಯ ಮಟ್ಟ ಪಂದ್ಯಾಟ ಸರಣಿ ಶ್ರೇಷ್ಠ ಕೂಡ ಮದನ್ ಸಿದ್ದರಹಳ್ಳಿ ಫ್ರಮ್ ಸಂಯುಕ್ತ ಅಣ್ಣ ಮದನ್ ಕವರ್ಗಟ್ಟಿ. ಓಕೆ, ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತ ಅಥರ್ವ ಶೃಂಗೇರಿ ವೇದಿಕೆ ಬರಬೇಕನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ವಿ. ಎಲ್ಲ ಆಟಗಾರರು ನಿಮಗೊಂದು ಮೆಡಲ್ ಗೌರವವನ್ನು ಆಟಗಾರರಿಗೆ ನೀಡ್ತಾ ಇದ್ದೇವೆ. ನಮ್ಮ ಎಲ್ಲ ಅತಿಥಿಗಳು ಮೆಡಲ್ ಅನ್ನ ಮೊದಲಾಗಿ ತೊಡಿಸ್ತೇವೆ, ಬೇಗ ಬನ್ನಿ ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಅವ್ರಿಗೆ ಕೂಡ ದೂರದ ಶೃಂಗೇರಿಗೆ ಹೋಗಬೇಕು. ಒಂದು ಅತ್ಯುತ್ತಮ ತಂಡವಾಗಿ ಇತ್ತೀಚೆಗೆ ದಾವಣಗೆರೆ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ನಲ್ಲಿ ಕ್ವಾರ್ಟರ್ ಫೈನಲ್ ಪಂದ್ಯದ ಕತ್ತಿನ ಹೋರಾಟದಲ್ಲಿ ಸೋಲನ್ನು ಕಂಡಿತ್ತು ಇದೇ ತಂಡ ಅಥರ್ವ ಶೃಂಗೇರಿ. ಅದಾದ ಬಳಿಕ ಕಳೆದ ವಾರವಷ್ಟೇ ಚಿತ್ರದುರ್ಗದಲ್ಲಿ ನಡೆದಂತ 2 ಲಕ್ಷ ರೂಪಾಯಿಗಳ ಮದಕರಿ ಕಪ್ನಲ್ಲಿ 4ನೇ ಸ್ಥಾನವನ್ನು ಪಡೆದಂತಹ ಒಂದು ತಂಡ. ಇಲ್ಲಿಗ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವ ತಂಡ ಅಥರ್ವ ಶೃಂಗೇರಿಯ ತಂಡ. ಮೊದಲಾಗಿ ಆಟಗಾರರು ಬನ್ನಿ. 50,000 ರೂಪಾಯಿಗಳ ಒಂದು ಕ್ಯಾಶ್ ಇರ್ತದೆ. ಆಕರ್ಷಕವಾಗಿರುವಂತಹ ಒಂದು ಚೆಕ್ ಅನ್ನು ಕೊಡ್ತಾ ಇದ್ದೇವೆ. ಆಕರ್ಷಕವಾಗಿರುವಂತಹ ಒಂದು ಟ್ರೋಫಿ ಕೂಡ ಇರ್ತದೆ. ಅಥರ್ವ ಶೃಂಗೇರಿಯ ತಂಡ ಇದೇ ಕ್ರೀಡಾ ಋತುವಿನ ಬಹುಶಃ ಫೆಬ್ರವರಿ ಮಾರ್ಚಿನ ಒಂದು ಹಂತದಲ್ಲಿ 108 ತಂಡಗಳ ನಡುವಣ ಒಂದು ಅಥರ್ವ ಕ್ರೀಡೋತ್ಸವ ನಡೆಸ್ತಾ ಇದ್ದಾರೆ. ಇದೇ ತಂಡ ಅಥರ್ವ ಶೃಂಗೇರಿ. ಕೊಪ್ಪದ ಮೈದಾನದಲ್ಲಿ 108 ತಂಡಗಳು ಆಡ್ತಾರೆ. ಇದನ್ನ ಆಯೋಜನೆ ಮಾಡುವ ತಂಡ 9 ದಿನಗಳ ಕಾಲ ನಿರಂತರವಾಗಿ ಒಂದು ಟೂರ್ನಮೆಂಟ್ ನಡೀತದೆ ಕೊಪ್ಪದಲ್ಲಿ ಅಥರ್ವ ಕ್ರೀಡೋತ್ಸವಕ್ಕಾಗಿ. ಈ ಒಂದು ಟೂರ್ನಮೆಂಟ್ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ಒಂದು ತಂಡ ಅಥರ್ವ ಶೃಂಗೇರಿ. 50,000 ರೂಪಾಯಿಗಳ ಕ್ಯಾಶ್ ಜೊತೆ ಆಕರ್ಷಕವಾಗಿರುವಂತಹ ಟ್ರೋಫಿಯನ್ನು ಪಡ್ಕೊಳ್ತಾ ಇದ್ದಾರೆ. ಎಕೆ ಸಾಗರ್ನ 3ನೇ ಬಾರಿಯ ಕರ್ನಾಟಕ ರಾಜ್ಯ ಮಟ್ಟ ಪಂದ್ಯಾಟದ ರನ್ನರ್ಸ್ ಅಪ್ ತಂಡ, ಉಪವಿಜೇತ ತಂಡ ಕೂಡ ಇದು ಅಥರ್ವ ಶೃಂಗೇರಿ. ಇನ್ನು ಟೂರ್ನಮೆಂಟಿನ ಚಾಂಪಿಯನ್ಗಳ ಒಂದು ತಂಡ, ಬುಡಮೇಲು ಫಲಿತಾಂಶವನ್ನ ಈ ಒಂದು ಮೈದಾನದಲ್ಲಿ ತೋರ್ಪಡಿಸಿದಂತ ಒಂದು ತಂಡ, ಅಥರ್ವದಂತ ಪ್ರತಿಷ್ಠಾ ತಂಡವನ್ನ ಹಡೆಮುರಿ ಕಟ್ಟಿದ್ರು. ಮದನ್ ಸಿದ್ದರಹಳ್ಳಿ ಅಂತ ಯುವ ಆಟಗಾರರು ಆಡ್ತಾ ಇದ್ದಾರೆ. ಸಂಯುಕ್ತ ಚಾಂಪಿಯನ್ಗಳ ಒಂದು ತಂಡ ಬರಬೇಕು. ಸಂಯುಕ್ತ ಈ ಒಂದು ತಂಡ 1 ಲಕ್ಷ ರೂಪಾಯಿಗಳ ಕ್ಯಾಶ್ ಅನ್ನು ಪಡ್ಕೊಳ್ತಾರೆ. ಆಕರ್ಷಕವಾಗಿರುವಂತಹ ಟ್ರೋಫಿ ಇರ್ತದೆ. ಮೊದಲಾಗಿ ಮೆಡಲ್ ಗೌರವ. ಈ ಶರತ್ ಅಂತ ಹುಡುಗರು ಅಥವಾ ಈ ಮದನ್ ಸಿದ್ದರಹಳ್ಳಿ ಅಂತ ಹುಡುಗರು ಒಂದು ಪಂಚಾಯತ್ ಮಟ್ಟ ಅನ್ನುವಂಥದ್ದು ಬಂದಾಗ ಪಂದ್ಯದಿಂದ ಪಂದ್ಯಕ್ಕೆ, ಯಾಕಂದ್ರೆ ವೆರಿ ಫಸ್ಟ್ ಮ್ಯಾಚ್ ಅನ್ನು ಅವರು ಸೋತಿದ್ರು. ಅದಾದ ಬಳಿಕ ಫೈನಲ್ ವರೆಗೂ ಕೂಡ ಪ್ರತಿ ಪಂದ್ಯಾಟವನ್ನು ಗೆದ್ದಂತ ಈ ಒಂದು ತಂಡ ಬಹುಶಃ ಇದು ಸಂಯುಕ್ತ ಸಿದ್ದರಹಳ್ಳಿಯ ತಂಡ. ಅಣ್ಣ ಎಲ್ಲರೂ ಚಪ್ಪಾಳೆ ಬಡಿಬಹುದು. ಸರಿ, ಹಗ್ಗದ ಮೈದಾನದಲ್ಲಿ ಹೊಸ ಇತಿಹಾಸವನ್ನು ಬರೆದಂತಹ ಒಂದು ತಂಡ 1 ಲಕ್ಷ ರೂಪಾಯಿಗಳ ಕ್ಯಾಶ್ ಜೊತೆ ಆಕರ್ಷಕವಾಗಿರುವಂತಹ ಟ್ರೋಫಿಯನ್ನ ಪಡ್ಕೊಳ್ತಾ ಇರುವಂತಹ ತಂಡ ಕೂಡ ಸಿದ್ದರಹಳ್ಳಿಯ ಹುಡುಗರು ಸಂಯುಕ್ತ. ಅಣ್ಣ ಕೆಲವರು ಅಲ್ಲೇ ಕೂತ್ಕೊಳ್ಳಿ, ಫೋಟೋ ಸೆಷನ್ಗೆ ಕರೆಕ್ಟ್ ಆಗುತ್ತೆ.
ಯಾಕಂದ್ರೆ ನಮ್ಮ ಗೆಸ್ಟ್ಗಳ ತಲೆ ಬರಬೇಕು. ಮೊದಲಾಗಿ ಹೇಳಿದೆ, ಕೆಲವರು ಕೂತ್ಕೊಳ್ಳಿ. ಮದನ್, ಕೆಲವರು ಕೂತ್ಕೋಬೇಕು. 1,00,000 ರೂಪಾಯಿಗಳ ಜೊತೆ ಈ ಒಂದು ಟ್ರೋಫಿಯನ್ನು ಪಡ್ಕೊಳ್ಳಿ. ಕೂತ್ಕೊಳ್ಳಿ, ಹಂಗೆ ಸ್ವಲ್ಪ ಬಾಗಿ ಬೇಕಿದ್ರೆ. ಎಕೆ ಸಾಗರ್ನ ಈ ಒಂದು ಕರ್ನಾಟಕ ರಾಜ್ಯ ಮಟ್ಟ ಪಂದ್ಯಾಟ ಚಾಂಪಿಯನ್ಗಳ ಒಂದು ತಂಡ 1,00,000 ರೂಪಾಯಿಗಳ ಒಂದು ಕ್ಯಾಶ್ ಅನ್ನು ಪಡ್ಕೊಳ್ತಾರೆ. ಆಕರ್ಷಕವಾಗಿರುವಂತಹ ಒಂದು ಚೆಕ್ ಅನ್ನು ನೀಡಲಾಗ್ತಾ ಇದೆ. ಆಟಗಾರರಿಗೆ ಗೌರವ ಅನ್ನುವಂಥ ರೂಪದಲ್ಲಿ ಮೆಡಲ್ ಅನ್ನು ತೊಡಿಸಿದ್ದೇವೆ. ಅಣ್ಣ ನೀವೆಲ್ಲ ಕೂತ್ಕೊಳ್ಳಿ, ಎಲ್ಲರ ಫೋಟೋನು ಬರ್ತದೆ, ಏನು ಸಮಸ್ಯೆ ಇಲ್ಲ. ಯಾಕಂದರೆ M9 ಕ್ಯಾಮರಾದಲ್ಲಿದೆ, ಕೆಲವು ಇಂಪಾರ್ಟೆಂಟ್ ಮೊಬೈಲ್ಗಳಲ್ಲಿ ಕೂಡ ಚಿತ್ರೀಕರಣವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲರ ತಲೆನೂ ಬರಬೇಕು. ಮುಖ್ಯವಾಗಿ ನಮ್ಮ ಇವಾಗಲೇ ಪ್ರೋತ್ಸಾಹಕರು ಅವರೆಲ್ಲರ ಮುಖಗಳು ಬರಬೇಕನ್ನೋದ ಕೇಳ್ಕೊಂಡು ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಂತ ಒಂದು ತಂಡ ಸಂಯುಕ್ತ ಸಿದ್ದರಹಳ್ಳಿ. ಸರಿ, ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ಸಮರ್ಪಿಸುವುದರ ಜೊತೆ ಹೊಸ ವರ್ಷ ಕೂಡ ಆರಂಭ ಬರ್ತಾ ಇರುವಂತಹದ್ದು. ಹೊಸ ವರ್ಷದ ಶುಭಾಶಯಗಳನ್ನು ಕೂಡ ನಿಮಗೆ ಸಮರ್ಪಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದಾಗಿ ಹಾರೈಸ್ತಾ 3ನೇ ಬಾರಿಯ ಕರ್ನಾಟಕ ರಾಜ್ಯ ಮಟ್ಟದ ಎಕೆ ಸಾಗರ್ ಟೂರ್ನಮೆಂಟ್ ಅನ್ನು ಮುಗಿಸ್ತಾ ಇದ್ದೇವೆ. ನಮಸ್ತೆ, ಶುಭರಾತ್ರಿ. ದರ್ಶನ್ ಗೌಡರು ಕೂಡ ಹೊರಟರು, ವೆರಿ ಅರ್ಜೆಂಟ್ ಅಲ್ಲಿ ಇದ್ದಾರೆ. ಎಲ್ಲ ಅತಿಥಿಗಳು ನಿಮಗೆಲ್ಲ ಕೃತಜ್ಞತೆಯನ್ನು ಹೇಳಿಕೊಂಡು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮ್ಮ ಎಲ್ಲ ಅತಿಥಿಗಳ ಸ್ಮರಣಿಕೆಗಳು ಕೂಡ ಹಿಡ್ಕೊಂಡು ಹೋಗ್ಬೇಕು ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಎಲ್ಲ ಅತಿಥಿಗಳು ಪ್ರೋತ್ಸಾಹಕರು ಸ್ಮರಣಿಕೆಯನ್ನು ಸ್ವೀಕರಿಸ್ಕೊಂಡು ಹೋಗ್ಬೇಕು ಅನ್ನೋದಾಗಿ ಕೇಳ್ತೇವೆ. ಎಕೆ ಸಾಗರ್ನ ಪರವಾಗಿ